ಸ್ಟೋರಿನೇ ಬರೀದೇ ಇರೋನು ನಾನು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸನೇ ಮಾಡದೇ ಇರೋನು ನಾನು, ಯಾವತ್ತೂ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡೇ ಇರೋನು. ನನ್ನ ಕೈಯಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇಲ್ಲಿವರೆಗೂ ತೊಗೊಂಬಂದು ನಿಲ್ಲಿಸಿದ್ದಾನೆ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಅ ಡಿವೈನ್ ಇಂಟ್ಯೂಷನ್. ನಾನಾ ರೀತಿ ಸನಾತನ ಧರ್ಮ ಇದೆ, ನಮ್ಮ ಭಗವದ್ಗೀತೆಯಲ್ಲಿ ಒಂದೊಂದು ಧರ್ಮ ಒಂದೊಂದಿದೆ. ನಾವು ತೊಗೊಂಡಿರೋ ಸಬ್ಜೆಕ್ಟ್ ಯಾರೂ ತೊಗೊಂಡಿಲ್ಲ. ಅದು ಆ ಸಬ್ಜೆಕ್ಟ್ ತೊಗೊಳ್ಳೋಕ್ಕೆ ಭಯ ಬೀಳ್ತಾರೆ. ಸೊ ವಿಚ್ ನೋಬಡಿ ಹ್ಯಾಸ್ ಟಚ್ಡ್, ಐ ಕ್ಯಾನ್ ಸೇ ದಟ್ ವರ್ಡ್. ನಾವು ಒಂದು 50 ವರ್ಷ ಹಿಂದೆ ಹೋಗೋಣ. ಈಗ ಸನಾತನ ಧರ್ಮ ಅಂದರೆ ಸುಮಾರು ಫಿಲ್ಮ್ಗಳು ಬರ್ತಾ ಇದೆ, ತುಂಬ ವಿಷಯಗಳು ಇದೆ, ಸನಾತನಕ್ಕೆ ಎಂಡೇ ಇಲ್ಲ. ಆ ಸನಾತನದಲ್ಲಿ ಯಾರು ಮುಟ್ಟದೇ ಇರೋ ಒಂದು ಪಾಯಿಂಟ್ನ ನಾವು ಮಾಡಿದ್ದೀವಿ. ಅಂದರೆ ಆ CC ಕ್ಯಾಮ್ರಾನೇ ನಮ್ಮ ಪಿಕ್ಚರ್, ನೀವು ನೋಡಿ. ನನಗೆ ಈಗಲೂ ನೀವು ಯಾಕೆ 45 ನೋಡಬೇಕು ಅಂತಂದರೆ ಇಟ್ ಈಸ್ ಅ ವೆರಿ ನ್ಯೂ ಥಿಂಗ್. ಯು ಆರ್ ಎಂಟ್ರಿಂಗ್ ಎ ಥಿಯೇಟರ್, ಸಿನಿಮಾ ಥಿಯೇಟ್ರಲ್ಲಿ ಬರ್ಬೋದು, ಒಂದು ಜಗತ್ತಿಗೆ ಬರ್ತಾ ಇದ್ದೀರಾ, ಸಿನಿಮಾ ನೋಡೋಕ್ಕಲ್ಲ. ಒಂದು 45 ಅನ್ನೋದು ಒಂದು ಸಪ್ರೇಟ್ ಜಗತ್ತು. ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ಇನ್ 45 days ಓನ್ಲಿ. ಮೈ ಲೈಫ್ ಈಸ್ ಇನ್ಸೈಡ್ 45 ನಾವು. ನನ್ನ ಆಲ್ರೆಡಿ ನನ್ನ ಫ್ರೆಂಡ್ಸಲ್ಲೇ ಅರ್ಜುನ್ ಅಂತ ಕರೀತಲ್ಲ, ಹಲೋ 45 ಏನು ಮಾಡ್ತಿದ್ದೆ ಅಂತ ಕೇಳ್ತಾರೆ. ನನ್ನ ಮುಖ ನೋಡಿದ್ರೆ ಯಾರೂ ಮಾತಾಡ್ಸಲ್ಲ ನನ್ನ, ಬಿಕಾಸ್ ಕಂಪ್ಲೀಟ್ ಅದರೊಳಗಡೆ ಇರೋದ್ರಿಂದ ಏನಾಯಿತು ಅಂದರೆ ನಾನು ಫೋನ್ ನೋಡ್ತಾ ಇರ್ತೀನಿ, 5 ನಿಮಿಷ ಬಿಟ್ಟು ಮಾತಾಡ್ತೀನಿ. ಅದಕ್ಕೆ ನನಗೆ ಇಷ್ಟ ಆಗಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ. ನಮಸ್ಕಾರ, ನಾನು ಎ ಶಾರದಾ. ಟುಡೇ ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ಅಕ್ಲೇಮ್ಡ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಆ್ಯಂಡ್ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಫಾರ್ 45. ನಮಸ್ಕಾರ ಮೇಡಮ್. ಹಲೋ ಸರ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. 45. ಫಾರ್ ಮೀ, ಬಿಫೋರ್ ಐ ಸ್ಟಾರ್ಟ್ ವಿತ್ ದ ಸಬ್ಜೆಕ್ಟ್ ಆ್ಯಂಡ್ ಸರ್, ಫಾರ್ ದ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಲೈಕ್ ಅರ್ಜುನ್ ಜನ್ಯ, ದ ಥಾಟ್ ಆಫ್ ಡೈರೆಕ್ಷನ್ ಹೇಗೆ ಬಂತು ಅಂತ ನಿಮಗೆ? ಇದೇ ಏನು ಹೇಳ್ತಾರೆ ಮೇಡಮ್, ಸಮ್ ಥಿಂಗ್ಸ್ ಆರ್ ನಾಟ್ ಪ್ಲ್ಯಾನ್ ಬೈ ಹ್ಯೂಮನ್ಸ್. ನಾನು ಇದನ್ನು ಪ್ಲ್ಯಾನೇ ಮಾಡಿಲ್ಲ. ನೀವು ಹೇಳ್ದಂಗೆ ನನಗೆ ಇದ್ದಿದ್ದ ಕೆಲಸದಲ್ಲಿ ಇದನ್ನು ಮಾಡಬೇಕು ಅನ್ನೋ ಯೋಚನೆಯೂ ನನಗೆ ಇರಲಿಲ್ಲ. ಸಡನ್ನಾಗಿ ಹ್ಯಾಪನ್ ಆ್ಯಂಡ್ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ ಇವತ್ತು. ಅಲ್ಲ, ಬಟ್ ಏನೊಂದ್ಸತಿ ಹೇಳ್ತಾರಲ್ಲ, ದೇವ್ರ ಕನ್ಸಲ್ಲಿ ಬಂದು ಒಂದು ದೇವಸ್ಥಾನ ಕಟ್ಟು ಅಂದಂಗೆ, ದೇವ್ರ ಕನ್ಸಲ್ಲಿ ಬಂದು ಏನಾದರೂ ನಿಮಗೆ ಡೈರೆಕ್ಟರ್ ಆಗಪ್ಪ ಅಂತ ಹೇಳಿದಂಗೆ. ನಿಜವಲ್ಲ, ನೀವು ಹೇಳಿದ ಮಾತು ನಿಜ ಇರ್ಬೋದು, ನಮಗೆ ಗೊತ್ತಿಲ್ಲ. ಅಂದರೆ ಕನಸಲ್ಲೆಲ್ಲ ಬಂದಿಲ್ಲ, ಬಟ್ ಅವನ ಇಚ್ಛೆನೇ ಇರ್ಬೋದು ಈ ಮೂಮೆಂಟಲ್ಲಿ ಇದು ಬರಬೇಕು. ಯಾಕಂದರೆ ಸ್ಟೋರಿನೇ ಬರೀದೇ ಇರೋನು ನಾನು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸನೇ ಮಾಡದೇ ಇರೋನು ನಾನು, ಯಾವತ್ತೂ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡೇ ಇರೋನು. ನನ್ನ ಕೈಯಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇಲ್ಲಿವರೆಗೂ ತೊಗೊಂಬಂದು ನಿಲ್ಲಿಸಿದ್ದಾನೆ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಅ ಡಿವೈನ್ ಇಂಟ್ಯೂಷನ್. ಅದು ತಾನಾಗೆ ಆಗಿದೆ ಇಲ್ಲಿವರೆಗೂ ಬಂದು. ಹ್ಯಾಂಡ್ಲಿಂಗ್ ಡೈರೆಕ್ಟೋರಿಯಲ್ ಅಂದರೆ ಬಿಹೈಂಡ್ ದ ಕ್ಯಾಮ್ರಾ, ನೀವು ಸೆಟ್ಟಿಗೆ ಹೋಗೋದಿಲ್ಲ ಅಷ್ಟಾಗಿ, ನಿಮ್ದೆಲ್ಲ ಬರೀ ಟೇಬಲ್ ವರ್ಕ್. ಬಟ್ ಸ್ಟಿಲ್, ಹೌ ಡಿಡ್ ಯು ಲರ್ನ್ ದ ಪ್ರೋಸೆಸ್ ಆಫ್ ಡೈರೆಕ್ಷನ್ ಟು ಇವನ್ ಬಿಗಿನ್ ವಿತ್? ಮೇಡಮ್, ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕೆ ಮುಂಚೆಯಿಂದನೇ ಸಿನಿಮಾ ಮೇಲೊಂದು ಲವ್ ಇದೆ ಅಲ್ಲ ಮೇಡಮ್. ಸೊ ಇವಾಗ ಹೇಳ್ತಾರಲ್ಲ, ಎಷ್ಟೋ ನಾವು ತುಂಬ ಪ್ರೀತಿಸೋ ಕೆಲಸನ ನೀವು ಹೋಗಿ ಕಲಿಯೋದು ಬೇಕಿಲ್ಲಂತೆ. ಇಫ್ ಯು ಲವ್ ದ ವರ್ಕ್, ಆಟೋಮ್ಯಾಟಿಕ್ಕಾಗಿ ದಟ್ ವರ್ಕ್ ವಿಲ್ ಲವ್ ಯು. ಆ ಥರ ನನಗೆ ಗೊತ್ತಿಲ್ಲದೆ ಐ ವಾಸ್ ಇನ್ ಟು ಫಿಲ್ಮ್ ನೋಡೋದು. ಮಣಿರತ್ನಂ ಸರ್ ಸಿನಿಮಾ ಅಂದರೆ ತುಂಬ ಇಷ್ಟ, ಫೋಟೋಗ್ರಾಫಿ ಇಷ್ಟ, ಫ್ರೇಮಿಂಗ್ ಇಷ್ಟ, ಅವ್ರು ಡಬ್ಬಿಂಗ್ ಮಾಡೋ ರೀತಿ, ಆ ಫಿಲ್ಮ್ ಹೆಂಗೆ ಮುಗಿಸಿರ್ತಾರೆ ಅನ್ನೋ ಥರ ಮಣಿರತ್ನಂ ಅವರು, ರಾಮ್ ಗೋಪಾಲ್ ವರ್ಮಾ ಅವರು, ಈ ಥರ ಸುಮಾರು ಜನರು ಸಿನಿಮಾ ತುಂಬ ಪ್ರೀತಿಸ್ತಾ ಇದ್ದೆ. ಬಟ್ ಯಾವತ್ತೂ ನಾನು ಆ ಥರ ಸಿನಿಮಾ ಮಾಡಬೇಕು ಅಂದ್ಕೊಂಡಿಲ್ಲ. ಆಮೇಲೆ ನಾನೇ ಒಂದು 150 ಸಿನಿಮಾ ಮ್ಯೂಸಿಕ್ ಮಾಡಿದ್ದೀನಿ, ಇಲ್ಲಿರೋಂಥ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಎಲ್ಲನೂ ನಾನು ಆಟೋಮೆಟಿಕ್ ಅಲ್ಲಿ ಕಲ್ತಿದ್ದೀನಿ ಅನಿಸುತ್ತೆ. ನನಗಿವಾಗ ಕೇಳಿದ್ರೆ ಎಲ್ಲಿಂದ ಶೇಖರಣೆ ಆಗಿದೆ ಇದೆಲ್ಲ ಅಂದರೆ ಮೋಸ್ಟ್ಲಿ ಸೀಯಿಂಗ್, ವಾಚಿಂಗ್, ಲವ್ವಿಂಗ್, ಇದರಲ್ಲಿ ಎಲ್ಲ ಶೇಖರಣೆ ಆಗಿಬಿಟ್ಟಿದೆ ಗೊತ್ತಿಲ್ಲದೆ. ಅದೆಲ್ಲ ಒಳಗಡೆ ಇತ್ತು. ನಾನು ಕತೆ ಬಂದಾಗ ಶಾರ್ಟ್ಸ್ ಆಟೋಮೆಟಿಕ್ಕಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಎವ್ರಿಥಿಂಗ್ ಈಸ್ ಇನ್ಸೈಡ್ ಮೀ. ಸೊ ತಾನಾಗಿ ಅದೇ ಫ್ರೇಮ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಒಂದು ಡೈಲಾಗ್ ಇವರಿಬ್ಬರು ಹಿಂಗಿದ್ದಾರೆ ಅಂದರೆ ಶಾರ್ಟ್ಸ್ ತಲೆಗೆ ಬಂದ್ಬಿಡೋದು. ಬಟ್ ಇದು ಪ್ರೊಫೈಲ್ ಶಾಟು, ಇದು ಸಜೆಷನ್ ಶಾಟ್ ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ದ ಟರ್ಮ್. ಬಟ್ ಇಲ್ಲಿರಬೇಕು ಕ್ಯಾಮ್ರಾ, ಇದು ಇಲ್ಲಿಂದ ಹಿಂಗೆ ಬರಬೇಕು, ಇವಾಗ ಇಷ್ಟೇ ಮಾತಾಡಬೇಕು, ಟೋನ್ ಇಷ್ಟೇ ಇರಬೇಕು, ಇದೆಲ್ಲ ಇದೆ. ಬಟ್ ಟೆಕ್ನಿಕಲಿ ಐ ಡೋಂಟ್ ನೋ ಎನಿ ಆಫ್ ದ ವರ್ಡ್ಸ್, ಹೌ ಟು ಎಕ್ಸ್ಪ್ಲೈನ್ ದಿಸ್ ಟು ಕ್ಯಾಮ್ರಾಮ್ಯಾನ್ ಆರ್ ಇವರು ಅದು ಆ್ಯಕ್ಟರ್ಸ್ಗೆ. ಗೊತ್ತಿಲ್ಲದೆ ಐ ನೋ ಎವ್ರಿಥಿಂಗ್ ಬಟ್ ಡೋಂಟ್ ನೋ ಟು ಎಕ್ಸ್ಪ್ಲೈನ್. ದಟ್ ಇಸ್ ದ ಥಿಂಗ್. ಖಂಡಿತ. ಹಾಗೆ ರಮೇಶ್ ರೆಡ್ಡಿ ಅವ್ರನ್ನ ಕೇಳಬೇಕು ಅಂದರೆ, ನಿಮ್ಮ ಹಾದಿನೇ ಒಂದು ಇನ್ಸ್ಪಿರೇಷನ್ ಸರ್ ತುಂಬ ಜನಕ್ಕೆ. ಆ ಹಾದಿ ಬಗ್ಗೆ ಕೆಲವು ಜನಕ್ಕೆ ಗೊತ್ತಿರಲ್ಲ, ನೀವು ಹೇಳಬೇಕು ಅಂತ. ಅಲ್ಲ, ನಾನು ಹೇಳಿ ಎಲ್ಲ ಕಡೆ ಹೇಳಿದೇವಲ್ಲ, ನಾವು 14 ವರ್ಷಕ್ಕೆ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದು. ಓಕೆ. ನಮ್ಮದು ಮುಳುಬಾಗ್ಲು ಬಂದು ಎಲ್ಲ ನಾವೆಲ್ಲ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರೋದು. ನಾನೇನು ರಿಯಲ್ ಎಸ್ಟೇಟ್ ಮಾಡಿಲ್ಲ, ಏನಿಲ್ಲ. ನಾವು ಕೂಲಿ ಕೆಲಸ ಮಾಡಿ, ಗಾರೆ ಕೆಲಸ ಮಾಡಿ, ಮೇಸ್ತ್ರಿ ಹಾಕಿ, ಕಾಂಟ್ರಾಕ್ಟ್ ಆಗಿ ಇವಾಗ ಒಂದು ಕಂಪ್ನಿ ನಡೆಸೋಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ನಾವು ಹೇಳ್ದಂಗೆ, ಅರ್ಜುನ್ ಸರ್ ಹೇಳ್ದಂಗೆ, ಈಗ ನಾವು ಕೆಲಸದ ಮೇಲೆ ಎಷ್ಟು ಪ್ರೀತಿ ಕೊಡ್ತೀವೋ
ಆ ಪ್ರೀತಿ ಉಲ್ಟಾ ನಮಗೆ ಕೊಡುತ್ತೆ, ಅದೇ ಕೆಲಸ ನಮಗೆ ಪ್ರೀತಿ ಕೊಡುತ್ತೆ. ಆ ಪ್ರೀತಿ ಕೊಟ್ಟಾಗ ನಮ್ಗೆ ದುಡ್ಡು ಸಿಗತ್ತೆ ಅಷ್ಟೇ. ನಾವು ಏನು ಮಾಡ್ತೀವೋ ಅದು ಆ ಕೆಲಸದ ಮೇಲೆ ಪ್ರೀತಿ ತೋರಿಸ್ಬೇಕು. ನಿಮ್ದಾಗಲಿ ಅಥವಾ ಅರ್ಜುನ್ ಜನ್ಯಾಗಾಗಲಿ ನೀವೊಂದು ಪಡ್ಡೆ ಹುಲಿ ಅಂತ ಒಂದು ಫಿಲಮ್, ಚಿಕ್ಕ ಫಿಲಮ್ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಪ್ರೊಡಕ್ಷನ್ ವೈಸ್ ಸೂರಜ್ ಪ್ರೊಡಕ್ಷನ್ಸಿಂದ ಅರ್ಜುನ್ ಜನ್ಯಾಗೆ ಅಂದರೆ ಎಲ್ಲ ಸ್ಟಾರ್ಸ್ಗೂ ಮ್ಯೂಸಿಕ್ ಮಾಡಿದ್ರ. ಬಟ್ ಬ್ರಿಂಗಿಂಗ್ ಆ್ಯಕ್ಟರ್ಸ್ ಲೈಕ್ ಶಿವರಾಜ್ ಕುಮಾರ್, ಉಪೇಂದ್ರ ಅಥವಾ ರಾಜವಿ ಶೆಟ್ಟಿ ಈ ಫಿಲಮ್ಗೆ ಐ ವಿಲ್ ಕಾಲ್ ಇಟ್ ಅ ಡ್ರೀಮ್ ಕಮ್ ಟ್ರೂ ವಿತೌಟ್ ಡ್ರೀಮಿಂಗ್. ಇದು ಕಥೆನೇ ಕರ್ಕೊಂಡು ಬಂದಿದೆ ಇದು. ಡೆಫಿನೆಟ್ಲಿ ಇದು ಆ್ಯಕ್ಚುಲಿ ಮೇಡಮ್, ಈಗ ನನಗೆ ಎಲ್ಲ ಅಣ್ಣಗೆ, ಉಪ್ಪಿ ಸರ್ಗೆ, ಎಲ್ಲರಿಗೂ ನಾನು ಕೆಲಸ ಮಾಡಿದ್ದೀನಿ. ಬಟ್ ಹಂಗೆ ಕೆಲಸ ಮಾಡಿದ್ದೀನಿ ಅಂದ ತಕ್ಷಣ ನಾನೊಂದು ಯಾವುದೋ ಒಂದು ಕತೆ ಹೇಳಿದ ತಕ್ಷಣ ಅವ್ರು ಒಪ್ಕೊಳ್ಳೋದಾಗಲಿ, ಯಾಕಂದ್ರೆ ಅವ್ರದ್ದೇ ಒಂದು ಸ್ಟೇಟಸ್ ಇದೆ. ಅವ್ರನ್ನ ಹೋಗಿ ಅಪ್ರೋಚ್ ಸುಮಾರು ಜನ ಮಾಡ್ತೀವಿ, ಎಲ್ಲರೂ ಮಾಡ್ತಾ ಇರ್ತಾರೆ. ಬಟ್ ದೇ ನೋ ವೇರ್ ಟು ಫಿಟ್ ಇನ್, ವೇರ್ ಇಟ್ ವಿಲ್ ಕಮ್ ಅಂತ. ಅದರಲ್ಲಿ ಇವ್ರಿಗೆ 100% ಫಸ್ಟು ನಾನು ಹೇಳೋದು ಸಬ್ಜೆಕ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಅದಾದಮೇಲೆ ವೆರಿ ಇಂಪಾರ್ಟೆಂಟು ಪ್ರೊಡಕ್ಷನ್ ತುಂಬ ಇಷ್ಟ ಆಗಿದೆ. ಎರಡೂ ಕಾಂಬಿನೇಷನ್ ಆಗುತ್ತೆ. ಈಗ ನನ್ನ ಹತ್ರ ಒಳ್ಳೆ ಸಬ್ಜೆಕ್ಟ್ ಇದೆ, ಬಟ್ ಎಕ್ಸಿಕ್ಯೂಟ್ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ. ವೆನ್ ಐ ಸೇ ಈ ಥರ ಸೂರಜ್ ಪ್ರೊಡಕ್ಷನ್ ರಮೇಶ್ ಅಣ್ಣ ಮಾಡ್ತಾ ಇದ್ದಾರೆ, ಎವ್ರಿ ಒನ್ ಹ್ಯಾಸ್ ದಟ್ ಕಾನ್ಫಿಡೆನ್ಸ್ ದಟ್ ಈಸ್ ಒಳ್ಳೆ ಮನುಷ್ಯ, ಅವರು ಖಂಡಿತ ಮಾಡ್ತಾರೆ. ಈ ರೆಗ್ಯುಲರಾಗಿ ಸಿನಿಮಾನ ಏನೋ ಒಂದು ಬೇರೆ ಇದಕ್ಕೋಸ್ಕರ ಮಾಡಲ್ಲ, ಈ ವಿಲ್ ಡೂ ಇಟ್ ಫಾರ್ ಪ್ಯಾಷನ್ ಅನ್ನೋದು. ಸೊ ಎರಡು ಕಾಂಬಿನೇಷನ್ ವರ್ಕ್ ಆಯಿತು. ಸೊ ಪ್ಯಾಷನೇಟ್ ಪ್ರೊಡ್ಯೂಸರ್ ಓಕೆ, ಬಟ್ ಇಷ್ಟು ದೊಡ್ಡ ಸಿನಿಮಾಗೆ ಕೈ ಹಾಕೋಕ್ಕೆ ಯಾವ್ದು ಇನ್ಸ್ಪಿರೇಷನ್ ಆಯಿತು? ಹೇಗೆ ಕತೆ ಇನ್ಸ್ಪಿರೇಷನ್ ಆಯಿತು. ಮತ್ತೆ ಒಂದು ಶಿವಣ್ಣ. ಓಕೆ, ಫಸ್ಟ್ ಶಿವಣ್ಣ. ಎಲ್ಲರೂ ಶಿವನ ಮೇಲೇ ಭರವಸೆ ಹಾಕ್ಬಿಟ್ಟಿದ್ರು. ಈ ಶಿವಣ್ಣ ಅಂದ್ರೆ ಭರವಸೆ ಮೇಡಮ್. ನಮ್ಮ ಇಂಡಸ್ಟ್ರಿನಲ್ಲಿ ಶಿವಣ್ಣ ಅವ್ರ ಹತ್ರ ಅವ್ರ ಮನೆಗೆ ಹೋಗಿ ಆಚೆ ಬರ್ತಾ ಇದ್ದಂಗೆ ಮನುಷ್ಯ ಎನರ್ಜೆಟಿಕ್ ಆಗ್ಬಿಟ್ಟು ನೀವು ಫೀಲ್ ಮಾಡಿರ್ತೀರ, ಫೀಲ್ ಸಮ್ ಪವರ್ ದೆ. ಆರಾನೇ ಹಂಗೆ ನಮ್ಮ ಸಿನಿಮಾಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮೊದಲನೇ ದಿನದಿಂದ ಇವತ್ತವರೆಗೂ. ಬಟ್ ಜನರಲಿ ಯುನೋ ಸಚ್ ಹೆವಿ ವೆಯ್ಟ್ಸು, ಅಂದರೆ ಒಂದು 150 ಫಿಲಮ್ಸ್ ಮಾಡಿದ್ದಾರೆ. ಉಪೇಂದ್ರ ಅವರು ಈಸ್ ಅ ಮೆವರಿಕ್ ಡೈರೆಕ್ಟರ್ ಇದು, ಆ್ಯಂಡ್ ರಾಜ್ಬಿ ಶೆಟ್ಟಿ ಈಸ್ ಆಲ್ಸೋ. ಅವ್ರ ಜೊತೆ ಆ ಹೆವಿ ವೆಯ್ಟ್ಸ್ ಜೊತೆ ನಾನು ನಿಮ್ಮನ್ನೆಲ್ಲ ಡೈರೆಕ್ಟ್ ಮಾಡಬಲ್ಲೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದು ಇಂಪಾರ್ಟೆಂಟ್ ಆಗಿರ್ತಲ್ಲ, ಹೇಗೆ? ಆ್ಯಕ್ಚುಲಿ ಇದು ಯಾವುದು ನಮಗೆ ಆ ಮೂಮೆಂಟಲ್ಲಿ ಗೊತ್ತಾಗಿಲ್ಲ. ನಿಜ ಕೇಳಬೇಕಂದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಏನೂ ಗೊತ್ತಾಗಿಲ್ಲ ನನಗೆ. ಎಲ್ಲ ಮಾಡಿಬಿಟ್ಟು ಒಂದಿನ ಹಿಂದೆ ತಿರುಗಿ ನೋಡಿದ್ರೆ ಯಾರಿಗಪ್ಪ ನಾವು ಆ್ಯಕ್ಷನ್ ಕಟ್ಟಿ ಹೇಳಿದ್ವಿ, ಹೆಂಗೆ ಹೇಳಿದ್ವಿ, ಇದೆಲ್ಲ ಹೆಂಗಾಯಿತು ಅಂತ ಅನಿಸುತ್ತೆ. ಅವತ್ತು ಯಾಕೆ ಅನಿಸಿಲ್ಲ ಅಂದರೆ ನಮ್ಮ ಪ್ರಿಪ್ರೇಷನ್ ಸ್ಟ್ರಾಂಗ್ ಆಗಿತ್ತು ಮೇಡಮ್. ಎಲ್ಲರಿಗೂ ಎಲ್ಲರ ಮೇಲೆ ನಂಬಿಕೆ ಇತ್ತು. ನಮ್ಮ ಸೆಟ್ ಒಳಗಡೆ ಬಂದ್ರೇ ಎವ್ರಿ ಒನ್ ಯೂಸ್ ಟು ಫೀಲ್ ಪಾಸಿಟಿವ್. ತುಂಬ ಕಿರ್ಚಾಟ, ಸೌಂಡ್ ಏನು ಅದೆಲ್ಲ ಏನೂ ಇಲ್ಲ. ಎಲ್ಲರಿಗೂ ಅವ್ರವ್ರ ಕೆಲಸ ಏನು ಮಾಡಬೇಕಂತ ಗೊತ್ತಿತ್ತು. ಪ್ಲ್ಯಾನಿಂಗ್ ವಾಸ್ ಸೋ ಗುಡ್ ದಟ್ ನೋ ಬಡಿ ಹ್ಯಾಸ್ ಅ ಡೌಟ್ ಆರ್ ಇದು ಹೆಂಗೆ, ಇದೇನು, ಇವನು ಹೊಸ ಡೈರೆಕ್ಟ್ರ್ ಅಂತ ಅವ್ರಿಗೂ ಅನ್ನಿಸ್ತಾ ಇರಲಿಲ್ಲ. ನನಗೆ ಅವ್ರಿಗೆ ಏನಾದರೂ ಹೇಳಬೇಕಾದ್ರೂ, ಬಿಕಾಸ್ ಇಟ್ ವಾಸ್ ಸೋ ಪ್ರಿಪೇರ್ಡ್ ಅಲ್ಲ, ಅಣ್ಣ ಇದು ಹಿಂಗಿದೆ ಅಣ್ಣ, ಇದು ನೋಡಿ ಈ ಥರ ಶಾರ್ಟ್ ಇರುತ್ತೆ ಅಂತ ಐ ಕ್ಯಾನ್ ಈಸಿಲಿ ಕಮ್ಯುನಿಕೇಟ್. ಸೊ ಐ ವಾಸ್ ಪ್ರಿಪೇರ್ಡ್, ಆ ಕಾನ್ಫಿಡೆನ್ಸ್ ಇರ್ತಿತ್ತು. ಈ ಪ್ರಿಪರೇಷನ್ ಇಸ್ ಥ್ರೂ ಅನ್ ಆನಿಮೇಷನ್ ಫಿಲ್ಮ್. ದಟ್ ವಾಸ್ ದ ಬಿಗ್ ಪ್ರಿಪರೇಷನ್ ಯು ಹ್ಯಾಡ್. ಡೆಫಿನೆಟ್ಲಿ ಸರ್, ಒಂದು ಆ್ಯನಿಮೇಷನ್ ಫಿಲಮ್, ಇವತ್ತು ಒಂದು ಬಜೆಟ್ ಫಿಲಮ್ನ ಆ್ಯನಿಮೇಷನ್ಗೆ ಇಟ್ಕೊಂಡ್ರಿ. ಯು ಆರ್ ಸೋ ಕಾನ್ಫಿಡೆಂಟ್. ಅರ್ಜುನ್ ಜನ್ಯ ಇದು ಮಾಡ್ತಾರೆ, ಆ್ಯನಿಮೇಷನ್ಗೂ ಇನ್ವೆಸ್ಟ್ ಮಾಡಿದ್ರು. ಯಾವ ಭರೋಸೆ ಮೇಲೆ ನೀವು ಅದು ಆ್ಯನಿಮೇಷನ್ಗೆ ಇನ್ವೆಸ್ಟ್ ಮಾಡಿದ್ರಿ? ಇಲ್ಲ, ಇವರು ಕತೆ ಹೇಳಿದ್ದು ಚೆನ್ನಾಗಿತ್ತು. ಆ ಕತೆ ಹೇಳಿದಾಗ ಹೇಳೋಕ್ಕೆ ಚೆನ್ನಾಗಿರುತ್ತೆ, ಹೆಂಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ನಮ್ಗೆ ಅದು ಡೌಟ್ ಇತ್ತು. ಆವಾಗ ಅವ್ರು ಹೇಳಿದ ಸಣ್ಣ ಇದು ಆನಿಮೇಷನ್ ಮಾಡೋಣ, ಆನಿಮೇಷನ್ ಮಾಡಿಬಿಟ್ಟು ಕತೆ ನಿಮ್ಗೆ ಇಷ್ಟ ಆದರೆ ಮುಂದೆ ಹೋಗೋಣ, ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ರು. ಅದು ಒಂದು ವರ್ಷ ಆಯಿತು. ಅದು ಆನಿಮೇಷನ್ ಮಾಡೋಕ್ಕೆ 1 ವರ್ಷ ಆನಿಮೇಷನ್ ಮಾಡೋಕ್ಕೆ. ಓಕೆ, ನಾನು ಅವಾಗ ಅಂದ್ಕೊಂಡೆ ಇದೇನಂತ ಇನ್ನು ಮಾಡ್ತಾರೆ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು, ಗೊತ್ತಲ್ವಾ ಅದು ಅಂತ. 1 ವರ್ಷ ಆದಮೇಲೆ ಆನಿಮೇಷನ್ ನೋಡಿದ ಮೇಲೆ ನಾನು ತಗೊಬಂದು ನಮ್ಮ ಮನೆಯವ್ರಿಗೆಲ್ಲ ಮನೆಯೆಲ್ಲ ತೋರಿಸಿ ಇದು ಹೆಂಗಿದೆ ಅಂತ. ಅದಕ್ಕೆ ಆನಿಮೇಷನ್ ಮ್ಯೂಸಿಕ್ಕು, ಡೈಲಾಗು ಎಲ್ಲ ಪಿಕ್ಚರ್ ನೋಡ್ದಂಗೆ ಎಲ್ಲ ಇತ್ತು. ಎಲ್ಲರೂ ತುಂಬ ಚೆನ್ನಾಗಿದೆ ಇದು, ಇವಾಗೇ ನೋಡೋಕೆ ಇದು ಚೆನ್ನಾಗಿದೆ ಅಂತ, ಇನ್ನು ತೆಗೆದ್ಮೇಲೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ನನಗೊಂದು ಧೈರ್ಯ ಮಾಡಿದ್ರು. ಬಟ್ ಆವಾಗ ತುಂಬ ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ. ಓಕೆ, ನೀವು ನಂಬ್ತಿರೋಬಿಟ್ಟು ನಾವು ಶೂಟಿಂಗೇ ಹೋಗಿಲ್ಲ. ಸ್ಟಾರ್ಟಿಂಗು ಮೈಸೂರು ಆದಾಗ ಅಂತ ನಾನು ಆನಿಮೇಷನ್ ನೋಡಿದಾಗ ಸರಿ ಸರ್ ಹೋಗು ಶೂಟ್ ಮಾಡ್ಕೊಬನ್ನಿ ಸರ್ ಅಂದರು. ಒಂದು ಶೂಟ್ ಮಾಡಿದಾಗೂ ಬೆಳಗ್ಗೆಯಿಂದ ಸಾಯಂಕಾಲ ಏನು ಶೂಟ್ ಮಾಡ್ತಾರೆ, ಸಾಯಂಕಾಲ ಎಡಿಟ್ ಮಾಡಿಬಿಟ್ಟು ನನಗೆ ಮೊಬೈಲ್ ಕಳಿಸ್ಬಿಟ್ಟು ಫುಲ್ಲು ಪಿಕ್ಚರ್ ಮೊಬೈಲೇ ಇತ್ತು.
ಆ ಥರ ಪ್ರಿಪ್ರೇಷನ್ ಇದ್ದಾಗ ಅವಾಗ ಏನಾಗುತ್ತೆ, ನಮಗೂ ಒಂದು ಇದಿರುತ್ತೆ, ಇವತ್ತು ಪರವಾಗಿಲ್ಲ ಈ ಸೀನ್ ತೆಗೆದಿದ್ದಾರೆ, ಆಮೇಲೆ ನಾವು ಅವ್ರ ಆನಿಮೇಷನ್ ಇದೆ ಈ ಸೀನ್ ಬಿಟ್ಟು ಏನಾದರೂ ತೆಗೆದುಬಿಟ್ಟು ಅವ್ರ ಆನಿಮೇಷನಲ್ಲಿ ನೋಡೋದು, ಎರಡು ನೀಟಾಗಿ ಮ್ಯಾಚ್ ಹಾಕೊಂಡ್ಬರ್ತಾಯಿತ್ತು. ಅದರಿಂದ ನಮಗೇನೋ ಒಂಚೂರು ತೊಂದರೆ ಆಗಿಲ್ಲ. ಅಟ್ ಎನಿ ಪಾಯಿಂಟ್ ಏನಾದರೂ ಚೇಂಜಸ್ ಬಂತ ಆ್ಯನಿಮೇಷನ್ಗಿಂತ ಇನ್ನೂ ಇಂಪ್ರೂವೈಸ್ ಡೆಫಿನೆಟ್ಲಿ ಇರುತ್ತೆ. ಐ ಡೋಂಟ್ ಥಿಂಕ್ ಆ ಥರದ್ದೇನಿಲ್ಲ ಮೇಡಮ್. ಆ್ಯಕ್ಷನ್ ಸೀನ್ಸ್ ಡೆಫಿನೆಟ್ಲಿ ಆ್ಯನಿಮೇಷನ್ಗಿನ್ನ ಬೆಟ್ರಾಗೆ ಬಂದಿರುತ್ತೆ. ಆ್ಯಕ್ಷನ್ ಬಿಟ್ಟರೆ ಬೇರೆ ಏನು ಟಾಕಿ ಪೋರ್ಷನ್ ಏನು ಇಂಪ್ರೂವೈಸೇಷನ್ ಥರ ವಿಡಿಂಡು ಎನಿ 100 out of 100 ಐ ಕ್ಯಾನ್ ಸೇ ಇದೇ ಶಾರ್ಟ್ ಹಾಗೆ ತೆಗೆದಿವಿ. ಯಾಕಂದರೆ ಕಂಪ್ಯೂಟ್ರಲ್ಲಿ ಮಾಡಬೇಕಾದ್ರೆ ನಮಗೆ ಈಸಿ, ಏನು ಇಮ್ಯಾಜಿನ್ ಮಾಡಿದ್ರು ವಿ ಕ್ಯಾನ್ ಪ್ರೋಗ್ರಾಮ್ ಆ್ಯಂಡ್ ಗೆಟ್ ಇಟ್. ಬಟ್ ರಿಯಲ್ ಇದಕ್ಕೆ ಹೋದಾಗ ಅದು ಎಷ್ಟು ಕಷ್ಟ ಇದೆ ಅನ್ನೋದು ನೀವು ಸತ್ಯ ಹೆಗ್ಡೆಗೆ ಕೇಳಬೇಕು. ಯಾಕಂದ್ರೆ ಇಲ್ಲ ಸರ್ ನನಗೆ ಇದೇ ಶಾರ್ಟ್ ಹಿಂಗೆ ಬರಬೇಕಂದ್ರೆ ಈ ಕ್ಯಾಮ್ರಾನಲ್ಲಿ ಹೆಂಗೆ ತೆಗೆಯೋದು, ಸರಿ ಒಂದು ನಿಮಿಷ ಇರಿ ಅಂದ್ಬಿಟ್ಟು ಇರೋದಲ್ಲಿ ಹಿ ಯೂಸ್ ಟು ಡೂ. ಬಟ್ ಏನೇನೋ ಮಾಡಿ ಎಷ್ಟೋ ಮೋಕೋಬೋಲ್ಟ್ ಶಾರ್ಟ್ಸ್ ಅಂತ ಬರುತ್ತೆ, ತುಂಬ ಮೋಕೋಬೋಲ್ಟಲ್ಲಿ ಮಾಡಿದ್ದೆ. ಆ ಮೋಕೋಬೋಲ್ಟ್ ಶಾರ್ಟ್ಸ್ ಎಲ್ಲನೂ ಹಿ ಮೇಡ್ ಇಟ್ ಆನ್ ಜಿಮಿಜಿತ್, ಇದನ್ನು ಹೀಗೆ ತೆಗಿಬೋದು ಸರ್ ಅಂತ ಹಿ ಡಿಡ್. ಅಲ್ಲಿನೂ ಹಿ ಸೇವ್ಡ್ ದಟ್ ಮೋಕೋಬೋಲ್ಟ್ ಇಸ್ ವೆರಿ ಕಾಸ್ಟ್ಲಿ. ಕಮಿಂಗ್ ಟು ದ ಸಬ್ಜೆಕ್ಟ್ ಪ್ರಕಾರ ಇದು ಒಂದು ಸನಾತನ ಧರ್ಮದ ಒಂದು ಲೀಫ್ ಆಫ್ ಸನಾತನ ಧರ್ಮ. ಯು ಫಸ್ಟ್ ಆಫ್ ಆಲ್ ಏನೇ ಒಂದು ಮಾಡಿದ್ರು ಅದಕ್ಕೆ ಬಿಲೀಫ್ ಇರಬೇಕು. ಸರ್ ನಿಮ್ಮಿಬ್ಬರಲ್ಲಿ ಲೈಕ್ ದ ಬಿಲೀಫ್ ಸಿಸ್ಟಮ್ ಆಫ್ ಸನಾತನ ಧರ್ಮ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಬೆಟರ್ ಅಂತ. ಗೆಸ್ ಮಾಡಬೇಕು. ಇಬ್ಬರದು ಒಂದೇ ಪಾತ್ ಮೇಡಮ್, ಅಂದರೆ ಇಬ್ಬರು ಬಿಲೀಫು ಒಂದೇ ಇರುತ್ತೆ ಆ್ಯಂಡ್ ಇಬ್ಬರು ಥಾಟ್ ಪ್ರೊಸೆಸ್ ಒಂದೇ ಇರುತ್ತೆ. ಆ್ಯಸ್ ಎ ಹ್ಯೂಮನ್ ಆಲ್ಸೋ ಇಬ್ಬರೂ ಒಂದು ನ್ಯಾಯವಾದ ರೀತಿಯಲ್ಲೇ ಹೋಗಬೇಕು ಅನ್ನೋ ಥಾಟೇ ನಮ್ಮಿಬ್ಬರದು. ಸೊ ನೀವೇನು ಸನಾತನ ಅಂತ ಹೇಳಿದ್ರಿ, ಐ ಕ್ಯಾನ್ ಡೆಫಿನೆಟ್ಲಿ ಸೆಡ್ ಅದೂ ಇದೆ. ಇಟ್ ಈಸ್ ಮೋರ್ ಆಫ್ ಒಂದು ಸಂಸ್ಕೃತಿ, ಇಂಡಿಯನ್ ಸಂಸ್ಕೃತಿ. ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಇತ್ತಲ್ಲ, ಸೊ ವಿಚ್ ನೋಬಡಿ ಹಸ್ ಟಚ್ಡ್, ಐ ಕ್ಯಾನ್ ಸೇ ದಟ್ ವರ್ಡ್. ಈಗ ಸನಾತನ ಧರ್ಮ ಅಂದರೆ ಸುಮಾರು ಫಿಲ್ಮ್ಗಳು ಬರ್ತಾ ಇದೆ, ಸೊ ತುಂಬ ವಿಷಯಗಳು ಇದೆ, ಸನಾತನಕ್ಕೆ ಎಂಡೇ ಇಲ್ಲ. ಆ ಸನಾತನದಲ್ಲಿ ಯಾರು ಮುಟ್ಟದೇ ಇರೋ ಒಂದು ಪಾಯಿಂಟ್ನ ನಾವು ಮಾಡಿದ್ದೀವಿ. ಆ್ಯಂಡ್ ಆ ಪಾಯಿಂಟ್ ಮುಟ್ಟಕ್ಕೂ ಸುಮಾರು ಜನ ಯೋಚನೆ ಮಾಡ್ತಾರೆ, ಅದು ಹೆಂಗೆ ಮಾಡ್ಬೋದಾ. ನಾನು ಎಷ್ಟೋ ಜನ ಗುರುಗಳ ಹತ್ರ ಎಲ್ಲ ಮಾತಾಡಿದ್ದೀನಿ, ಗುರುಜಿ ಹತ್ರ ಎಲ್ಲ, ಎಲ್ಲರೂ ಇದರಲ್ಲಿ ಐಡಿಯಾ ಹೆಂಗೆ ಬಂತು, ಬಟ್ ಹೆಂಗೆ ಮಾಡ್ತೀರಾ ಇದು ಮಾಡೋಕ್ಕಾಗತ್ತಾ ಅಂತ. ಬಿಕಾಸ್ ಐ ವಾಂಟೆಡ್ ದ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್ ತೊಗೊಂಡು ಅವ್ರಿಗೂ ಆ್ಯನಿಮೇಷನ್ ಸಿನಿಮಾ ತೋರಿಸಿದೆ. ಆಮೇಲೆ ಏನೋ ಮಿಸ್ಟೇಕ್ ಇದ್ದರೆ ಈಗಲೇ ಹೇಳ್ಬಿಡಿ ಅಂತ ಎಲ್ಲರೂ ಥಮ್ಸ್ ಅಪ್ ಅಂತ ಹೇಳಿದ್ರು. ನಾನಾ ರೀತಿ ಸನಾತನ ಧರ್ಮ ಇದೆ. ನಮ್ಮ ಭಗವದ್ಗೀತೆಯಲ್ಲಿ ಒಂದೊಂದು ಧರ್ಮ ಒಂದೊಂದಿದೆ. ನಾವು ತೊಗೊಂಡಿರೋ ಸಬ್ಜೆಕ್ಟ್ ಯಾರೂ ತೊಗೊಂಡಿಲ್ಲ. ಅದು ಆ ಸಬ್ಜೆಕ್ಟ್ ತೊಗೊಳ್ಳೋಕ್ಕೆ ಭಯ ಬೀಳ್ತಾರೆ. ಅದು ನೀವು ಅಲ್ಲಿ ಫಿಲಮ್ನ ನೋಡ್ದಂಗೆ ಗೊತ್ತಾಗುತ್ತೆ. ಆ ಸಬ್ಜೆಕ್ಟ್ ಎಲ್ಲೂ ತೊಗೊಂಡಿಲ್ಲ ನಾವು, ನಮ್ಗೆ ಗೊತ್ತಿಲ್ಲ ಫಸ್ಟು ಅದು ಅಂತ. ಇವ್ರು ಹೇಳ್ದಾಗೆ ನಾವು ನಮ್ಮ ಸಂಸ್ಕೃತಿ ಅಲ್ವಾ, ಮಾಡೋಣ ಪಿಕ್ಚರ್ ಎಂಡಿಂಗಲ್ಲಿ ಗೊತ್ತು. ನಿಮ್ಗೆ ಹೆಂಗೆ ಧೈರ್ಯ ಬಂತು ಈ ಪಿಕ್ಚರ್ ಮಾಡೋಕ್ಕೆ ಅಂತ ನನಗೆ ಹೇಳ್ತಾಯಿದ್ರು. ನನಗೆ ಆವಾಗ ಒಂಥರ ಭಯ ಆಗೋದು ಅಂತ. ಆಮೇಲೆ ನನಗೆ ಏನೇನೋ ಒಂದು ತಗೊಂಡು, ಹೌದು ನಾವು ದೇವ್ರು ಏನಪ್ಪ ಇದು ಇಷ್ಟು ಶಕ್ತಿ ಕೊಟ್ರ, ಈ ಥರ ಬಂತು ನನಗೆ. ನಾನು ಮೊನ್ನೆನೋ ಚಿಕ್ಕಮ್ಮ ಒಂದು ತಿಂಗಳ ಮುಂಚೆ ಕೇಳಿದೆ, ಸರ್ ಹಿಂಗೆ ಹೇಳ್ತಾ ಇದ್ದಾರೆ, ಹಿಂಗೆ ಹೇಳ್ತಾರೆ. ಇಲ್ಲ ಬಿಡೋಣ ಅದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಜನ ಭಯ ಬೀಳಿಸ್ಬಿಟ್ರು. ಇವಾಗ ಏನೋ ಒಂದು ಏನಾದರೂ ಆದರೆ ಅಂತ, ನೀವು ಈ ಸಬ್ಜೆಕ್ಟ್ ಎಷ್ಟು ಧೈರ್ಯ, ಯಾರಿಗೂ ಆ ಧೈರ್ಯ ಮಾಡಲ್ಲ, ನೀವು ಹೆಂಗೆ ತೊಗೊಂಡ್ರಿ ಅಂತ. ನಾನು ಫಸ್ಟೆಲ್ಲ ಇಂಟ್ರೋಲ್ ಹೇಳ್ತಾ ಇದ್ದೆ, ಯಾರು ಇಂಡಿಯಾದಲ್ಲೇ ತೊಗೊಂಡಿಲ್ಲ, ನಾವೇ ತೊಗೊಂಡಿದ್ದೆ. ನಾವೊಂದು ಗರ್ವವಾಗಿ ನಾನು ಹೇಳ್ತಾ ಇದ್ದೆ. ಬರ್ತಾ ಬೇರೆಯವ್ರು ಹೇಳ್ತಾ ಇದ್ದು ನೋಡಿದ್ರೆ, ಅಪ್ಪ ಏನು ದೇವರೇ ನಮ್ಮನ್ನು ಕಾಪಾಡಿದ್ರೆ, ನಮಗೊಂದು ಚೂರು ಒಂದು ಇದರಲ್ಲಿ ನಮಗೇನು ಇದಾಗಿಲ್ಲ ನಮಗೊಂದು. ಆಮೇಲೆ ಹೇಳ್ತಾರೆ ಆಮೇಲೆ ಅಂತ. ಆವಾಗ ನಾವು ಹೇಳಿದ್ವಿ, ನಾವು ಕರೆಕ್ಟಾಗಿದ್ದರೆ ಏನು ಬೇಕೋ ಮಾಡ್ಬೋದು. ಹೌ ಸ್ಪಿರಿಚುವಲ್ ಅ ಪರ್ಸನ್ ಯು ಆರ್ ಅರ್ಜುನ್? My whole life runs on spirituality, madam, because I have no background of music. ನಾನು ಒಂದು ಸಣ್ಣ ಇದರಿಂದ ಬಂದಿದ್ದು, ಸಂಗೀತ ಅಂದ್ರೇ ಗೊತ್ತಿಲ್ಲ. ನಾನು ಏನಾದರೂ ಇವತ್ತೆಲ್ಲರಿಗೂ ಬಂದಿದ್ದರಿಂದ ಅದು ಓನ್ಲಿ ಅಮ್ಮ ಆದಿಪರಾಶಕ್ತಿ, ಅಮ್ಮ ಓಂ ಶಕ್ತಿ ಅವರ ಆಶೀರ್ವಾದ ಅನ್ನೋದೇ ನನ್ನ ನಂಬಿಕೆ. ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಈಗ ನೋಡಿದ್ರೆ ಅಲ್ಲಿ ಅಮ್ಮ ಫೋಟೋ ಇದೆ. ಐ ಕ್ಯಾನ್ ಟಾಕ್ ಟು ಹರ್ ಅಂತ ಅನಿಸುತ್ತೆ. ಏನೋ ಹೇಳ್ತಾ ಇದ್ದಾರೆ ನನಗೆ, ಆ ಥರನೇ ಅನಿಸುತ್ತೆ. ಸೊ ನನಗೆ ಏನಾರು ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದೆ ಅಂತ ಅಮ್ಮ ಹೇಳ್ತಾ ಇದೆ. ವಿ ಡೋಂಟ್ ನೋ, ಬಟ್ ಎವ್ರಿಥಿಂಗ್ ಏನು ನಡೀತದೆ, ಎವ್ರಿ ಸ್ಮಾಲ್ ಮೂಮೆಂಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಹರ್. ವ್ರತ ಅಂತ ನೀವು ಹೇಳಿದಾಗ ಒಂಥರ ಗಣೇಶನ ಪೂಜೆ ಏನೇ ಅದು, ಈ ಸಿನಿಮಾ ಮಾಡ್ಬೇಕಾದ್ರೆ ಏನಾದ್ರು ಆ ಥರ ವ್ರತ ಇಟ್ಕೊಂಡಿದ್ರ? ಅಂದರೆ ಸಮ್ ಪೀಪಲ್ಸೇ ಐ ಹ್ಯಾಡ್ ಲೆಫ್ಟ್ ನಾನ್ ವೆಜ್ಜು ಆ ಥರ ಅಂತ. ನಿಮ್ಮಲ್ಲಿ ಆ ಥರ ಏನಾದರೂ? ಖಂಡಿತ. ನಮ್ಮದು ಮೇಜರ್ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ನಾನು ನಾನ್ ವೆಜ್ ಎಲ್ಲ ಬಿಟ್ಟಿದ್ದೆ. ಬಿಕಾಸ್ ವೆರಿ ಇಂಪಾರ್ಟೆಂಟ್, ಅದಕ್ಕಷ್ಟು ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಸೊ ನಾನು ನಾನ್ ವೆಜ್ ಎಲ್ಲ ಬಿಟ್ಟಿದ್ದೆ. ಅಣ್ಣನೂ ತುಂಬ ಫಾಲೋ ಮಾಡಿದ್ದಾರೆ. ತುಂಬ ಫಾಲೋ ಮಾಡಿದ್ವಿ. ನಮ್ಮ ಸೆಟ್ಟಲ್ಲೂ ನಾನ್ ವೆಜ್ ನಾನು ಹಾಕ್ತಿದ್ದೆ. ಒಂದು ದಿನ ನನ್ನ ಕ್ಲೈಮ್ಯಾಕ್ಸಲ್ಲಿ ಒಂದು ದಿನ ನಾವು ನಾನ್ ವೆಜ್ ಮಾಡಲಿಲ್ಲ ಸೆಟ್ಟಲ್ಲೂ. ಫಸ್ಟು ಅಂದರೆ ನಾನು ಫಸ್ಟು ಆ್ಯನಿಮಲಿಂದನೇ ಮಾತಾಡ್ತೀನಿ. ನಾಯಿ ಒಂದು ನಾರಾಯಣನ ರೂಪ.
ಶಿವಣ್ಣ ರೆಪ್ರೆಸೆಂಟೇಷನ್ ಅಂದರೆ ನಾವು ಗ್ಲಿಮ್ಸಸ್ ನೋಡಿದ್ರೆ ಶಿವಣ್ಣ ಒಂದು ರೆಪ್ರೆಸೆಂಟೇಷನ್ ಆಫ್ ಶಿವ. I'm not going to come to the, I'm not going to reveal the plot, but I'm just like Upendra ಒಂದು I can say openly because it's there out everywhere, ಒಂದು ಯಮನ ರೆಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ ಆ್ಯಂಡ್ ರಾಜ್ ಬಿ ಶೆಟ್ಟಿ is in between the human. He is caught between Shiva and Yama. ಇದು ಆ್ಯಕ್ಚುಲಿ ನೀವು ಫಿಲ್ಮ್ ನೋಡಿದ್ರೆ ಎಲ್ಲರೂ ಏನು ಇವಾಗ ನೀವು ಹೇಳ್ತಾ ಇದ್ದೀರಾ, ಈ ಥಾಟ್ ಪ್ರೊಸೆಸ್ಗೂ ಮೇಲೆ ತುಂಬ ವಿಷಯ ಅದ್ರೊಳಗಡೆ ಇದೆ. ಬಿ ಜಸ್ಟ್ ಕನೆಕ್ಟೆಡ್ ಅಂತ ಏನಾದರೂ ಹಂಗೆ ಅನಿಸಿದ್ರು ಆಡಿಯನ್ಸ್ಗೆ, ಫಿಲ್ಮಲ್ಲಿ ಬಂದಾಗ ದೆ ಗೆಟ್ ಸರ್ಪ್ರೈಸ್ಡ್. ಇದನ್ನು ಯಾವ ರೀತಿ ಬೇರೆ ರೀತಿ ಹೇಳಿದ್ದೀವಿ ಅಷ್ಟು ನಾನು ನಿಮ್ಗೆ ಹೇಳ್ಬೋದು. ನೀವು ಹೇಳಿದ್ದು ಕಂಪ್ಲೀಟ್ಲಿ ರಾಂಗ್ ಅಂತಲೂ ಹೇಳ್ತಾ ಇಲ್ಲ, ಕಂಪ್ಲೀಟ್ಲಿ ರೈಟ್ ಅಂತಲೂ ಹೇಳ್ತಿಲ್ಲ. ಬಟ್ ಇದನ್ನು ಮೀರಿ ಬಹಳ ವಿಷಯ ಸಿನಿಮಾದಲ್ಲಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮೇಡಮ್, ಈ ಸಿನಿಮಾದಲ್ಲಿ ನಾವು ಹೇಳಿದ್ರೆ ಮೇಜರ್ ಅಣ್ಣ ಇವಾಗ ಏನು ಹೇಳಿದ್ರಲ್ಲ, ಆ ವಿಷಯಗಳೆಲ್ಲ ಕಾಮನ್ ಮ್ಯಾನಿಗೆ ತಲುಪಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ವಿ ಆರ್ ಆಲ್ ಇಗ್ನೋರ್ಡ್. ಈ ಜನ್ರೇಷನ್ ನನಗೂ ಗೊತ್ತಿರಲಿಲ್ಲ ಸುಮಾರು ವಿಷಯ. ಅದನ್ನು ನಾವು ಎಷ್ಟು ದೇವ್ರ ಪೂಜೆ ಮಾಡ್ತೀವಿ ಅದಕ್ಕಿಂತ ಇಂಪಾರ್ಟೆಂಟ್ ಆದ ವಿಷಯಗಳಿವು ನಾವು ಫಿಲ್ಮಲ್ಲಿ ಹೇಳಿರೋದು. ನನಗೆ ಗುರುಗಳು ಹೇಳಿರೋದು ಎಲ್ಲದಕ್ಕಿಂತ ದೊಡ್ಡ ಪೂಜೆ ಈ ಈ ಈ ಒಂದು ಪ್ರೋಸೆಸ್ ಈಸ್ ವೆರಿ ಗುಡ್ ಪೂಜೆ ಅಂತಲೇ ಹೇಳಿದ್ದಾರೆ. ಸೊ ಆ ವಿಷಯಗಳು ಎಲ್ಲ ಡೀಟೇಲಿಂಗ್ ಆಗಿ ಆಡಿಯನ್ಸ್ ನೋಡೋರಿಗೆ ಎವ್ರಿ ಒನ್ ಶುಡ್ ನೋ ವಾಟ್ ಈಸ್ ದ್ಯಾಟ್ ಅನ್ನೋದು. ಸೊ ದಟ್ ಈಸ್ ಆಲ್ಸೋ ದೇರ್ ಇನ್ ಒನ್ ಲೈನ್. ಪ್ರೊಡ್ಯೂಸರ್ ಆಗಿ ನೀವೇ ಹೇಳ್ಬಿಡಿ ಒಂದು ಸ್ವಲ್ಪ ಏನಾದರೂ. ನಾವು ಒಂದು 50 ವರ್ಷ ಹಿಂದೆ ಹೋಗೋಣ ಮೇಡಮ್. ಆಯ್ತು, 50 ವರ್ಷ ಹೋದರೆ ಇವಾಗ ನಾನು ಊರಲ್ಲಿ ನನಗೆ ಓದಿಸಿಕೊಂಬ ನಾನು ಬಂದು 40 ವರ್ಷ ಆಯಿತು. ಚಿಕ್ಕ ವಯಸ್ಸಲ್ಲಿ ಒಂದು ಬಾಗಿಲಿಗೆ ಒಂದು ಚಿಲ್ಕ ಇರುತ್ತೆ, ಆ ಚಿಲ್ಕಕ್ಕೆ ಒಂದು ತಗಲಾಗ್ಬಿಟ್ಟು ಊರಿಗೆ ಎಲ್ಲೂ ಬೇಕಾದರೆ ಹೋಗ್ತಾಯಿದ್ರು, ಪಟ್ಟಣಕ್ಕೋ ಇಲ್ಲಾಂದರೆ ಅಂಗಡಿಗೆ ಹೋಗ್ತಾಯಿದ್ರು. ಒಂದು 10 ವರ್ಷ ಆದಮೇಲೆ ಏನಾಯ್ತು ಹೇಳಿ, ಒಂದು ಬೀಗದ ಕೈ ಬಂತು, ಒಂದು ಬೀಗ ಆಗಿಬಿಟ್ಟು ಬೀಗ ಆಗಿ ಜೇಬಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ರು. ಇದು ನೋಡಿ ನಮ್ಮ ಹೇಳ್ತೀನಿ ನಾನು. ಆಮೇಲೆ ಇನ್ನು 10 ವರ್ಷ ಆದರೆ ಆ ಮನೆ ಫುಲ್ಲು ಕಾಂಪೌಂಡ್ ಆಗ್ತಾಯಿತ್ತು. ಕಾಂಪೌಂಡ್ ಆಗಿಬಿಟ್ಟು ಒಂದು ಗೇಟಿಗೆ ಬೀಗ ಆಗ್ತಾಯಿತ್ತು. ಆಮೇಲೆ ಬರ್ತಾ ಬರ್ತಾ ಏನಾಯಿತು, ಆ ಮನೆಗೆ ಒಂದು ಸೆಕ್ಯೂರಿಟಿ ಮಾಡ್ತಾಯಿದ್ರು. ಸೆಕ್ಯೂರಿಟಿ ಇನ್ನು 10 ವರ್ಷ ಹೋದರೆ ಆ ಸೆಕ್ಯೂರಿಟಿಗೆ ಒಂದು CC ಕ್ಯಾಮ್ರಾ ಇಕ್ತಾಯಿದ್ರು. ಅಂದರೆ ಆ CC ಕ್ಯಾಮ್ರಾನೇ ನಮ್ಮ ಪಿಕ್ಚರ್. ನೀವು ನೋಡಿ ಮೇಡಮ್, ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ, ನಾನು ಈ ಸಿನಿಮಾನ ಪಕ್ಕಾ ಶಿವಣ್ಣ ಅವರ ಅಭಿಮಾನಿ, ಉಪ್ಪಿ ಸರ್ ಅಭಿಮಾನಿ, ರಾಜ್ ಬಿ ಶೆಟ್ಟಿ ಅವ್ರ ಕೆಲಸಕ್ಕೆ ಅಭಿಮಾನಿ, ಈ 3 ಜನರ ಅಭಿಮಾನಿಯಾಗಿ ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ದಿಸ್ ಇಸ್ ದ ರೈಟ್ ವೇ ಟು ಟೆಲ್ ಯು. ಬಟ್ ವಾಟ್ ಇಸ್ ದ ಹ್ಯೂಮನ್ ಕನೆಕ್ಷನ್? ದಟ್ ಇಸ್ ವೇರ್. ಸೊ ಅಭಿಮಾನಿಗಳು ಇದನ್ನು ನೋಡಿದಾಗ ಅವ್ರಿಗೆ ಏನೇನು ಪಾಯಿಂಟ್ಸ್ ಬೇಕು ಇವ್ರನ್ನೆಲ್ಲ ನೋಡಿದಾಗ ಆ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಐ ಹ್ಯಾವ್ ಕನೆಕ್ಟೆಡ್ ಎವ್ರಿಥಿಂಗ್. ವಾಟ್ ಯು ಸೆಡ್ ಸನಾತನ ಆರ್ ವಾಟ್ ಎವರ್ ಎಲ್ಲನೂ ಮ್ಯಾನೇಜ್ ಮಾಡಿರೋದ್ರಿಂದ ಇದನ್ನು ಒಂದೇ ಜಾನರ್ ಇದು ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ಡೇಯಿಂದ ನನಗಿದೆ ಯಾರು ಕೇಳಿದ್ರು ಇದು ಯಾವ ಜನರು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ದೇರ್. ಶಿವಣ್ಣವ್ರ ಅಭಿಮಾನಿಗಳು ಬಂದು ತುಂಬ ಖುಷಿ, ಅವ್ರ ಅಣ್ಣನ ಈ ಥರ ತೋರಿಸೋದಲ್ಲ ಸೂಪರ್ ಅಂತಾರೆ. ಉಪ್ಪಿ ಸರ್ ಅಭಿಮಾನಿಗಳು ಬಂದರೆ ಅವರು ಹ್ಯಾಟ್ಸ್ ಆಫ್ ಅಂದ್ಬಿಡ್ತಾರೆ, ಅವ್ರ ಸ್ಟೈಲು ಈ ಥರನೂ ಮಾಡ್ಬೋದು ಅಂತ. ರಾಜ್ ಸರ್ ಅಭಿಮಾನಿಗಳು ಬಂದರೆ ಅವ್ರನ್ನ ಎಲ್ಲೆಲ್ಲಿ ಎಷ್ಟೆಷ್ಟು ಅವ್ರ ಪ್ಲಸ್ ಪಾಯಿಂಟ್ಸ್ ಇದೆ, ಏನೇನಿದೆ ಅದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಕಂಪ್ಲೀಟಾಗಿ ಎವ್ರಿ ಒನ್ ವಿಲ್ ಫೀಲ್ ಹ್ಯಾಪಿ, ಬ್ಯಾಲೆನ್ಸ್ಡ್. But also you have worked with around the colors of Yes, the yellow, red and orange. ಪೋಸ್ಟರಲ್ಲೇ ಕಾಣುತ್ತೆ. ಕಲರ್ಸ್ನ ತುಂಬ ಅದು ಹೇಳೋದು ಈಸಿ, ಬಟ್ ವೆನ್ ಯು ಬ್ಯಾಲೆನ್ಸ್ ದ ಫುಲ್ ಫಿಲ್ಮ್ ಆ್ಯಂಡ್ ಸಿ, ನಿಮ್ಮ ಕಣ್ಣಿಗೆ ತುಂಬ ಜಂಪು ಆಗಬಾರ್ದು, ಅದನ್ನು ಕ್ಲೀನಾಗಿ ಮ್ಯಾಚ್ ಮಾಡಬೇಕು. But the common theme in the poster says there's good and evil. ಅದಕ್ಕೆ ವಿ ಹ್ಯಾವ್ ಯೂಸ್ ದಟ್ ಕಲರ್ ಟೋನ್ಸ್ ಆಲ್ಸೋ. ಸೀನ್ಸ್ ಆ ಥರ ಇರುತ್ತೆ, ಕಾಸ್ಟ್ಯೂಮ್ಸ್ ಆ ಥರ, ಡೈಲಾಗ್ಸ್ ಆ ಥರ ಇರುತ್ತೆ, ಲೈನ್ ಆ ಥರ ಇರುತ್ತೆ. ಒಂದು ಜುಗಲ್ ಬಂದಿ ಇದೆ ಏನು ಬಿಟ್ವೀನ್ ಶಿವಣ್ಣ. ಐ ಆಮ್ ಜಸ್ಟ್ ಪ್ರೌಡ್ ಆಫ್ ಯು ಮೇಡಮ್, ರಿಯಲಿ ಪ್ರೌಡ್ ಆಫ್ ಯು. I'm visualizing while I'm talking to you. ಅದಕ್ಕೆ ನನಗೆ ದಯವಿಟ್ಟು 25 ಕೇಳಬೇಡಿ, 25ನೇ ತಾರೀಕು ಆದಮೇಲೆ ಪರ್ಸ್ನಲ್ಲಾಗಿ ಎಲ್ಲ ಮಾತಾಡೋಣ. ಓಕೆ ಸರ್, ಐ ವಿಲ್ ಡೆಫಿನೆಟ್ಲಿ ಐ ರೆಸ್ಪೆಕ್ಟ್ ಯು. ಫಿಲ್ಮ್ ಲೈಕ್ 45 ಇದು ಹೇಗೆ ಹೌ ಡಸ್ ಇಟ್ ಅಪೀಲ್ ಟು ಅ ವೈಡರ್ and universal audience, if you can explain this. ಇವಾಗ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಲ್ಲಿ ಒಂದು ಅನಕೊಂಡ ಸಿನಿಮಾ ಬರುತ್ತೆ, ಅದನ್ನು ಅಚೀವ್ ಮಾಡೋದು ಇಟ್ಸ್ ನಾಟ್ ಈಸಿ, ಆ ಲೆವೆಲ್ ಆಫ್ ಕ್ವಾಲಿಟಿ. ಸೊ ಆ ಥರ ಎಷ್ಟೋ ವಿಷಯಗಳು ವಿಚ್ ಇಸ್ ಪ್ಯಾನ್ ಇಂಡಿಯಾ, ವಿಚ್ ಕ್ಯಾನ್ ಗೋ ಎವ್ರಿವೇರ್. ಆ ಥರ ಟೆಕ್ನಿಕಲಿ ವಿ ಹ್ಯಾವ್ ಸೋ ಮೆನಿ ಎಲಿಮೆಂಟ್ಸ್ ದಟ್ ಯು ಕ್ಯಾನ್ ಪುಟ್ ಇಟ್ ಎನಿವೇರ್, ಎವ್ರಿ ಒನ್ ವಿಲ್ ಸಿ. ಈಗ ಅನಕೊಂಡಾಗೆ ಯಾವ ದೇಶದಲ್ಲಿ ಯಾವ ಡೈರೆಕ್ಟರ್ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಬಟ್ ದಟ್ ವಿಷಯ ಇಸ್ ಎಲ್ಲರಿಗೂ ದೇ ಲೈಕ್ ಇಟ್. ಆ ಥರ ಸುಮಾರು ವಿಷಯ ಇರೋದ್ರಿಂದ ಎವ್ರಿ ಒನ್ ಕ್ಯಾನ್ ಡೆಫಿನೆಟ್ಲಿ ಸಿ. ಆ್ಯಂಡ್ ಇದರಲ್ಲಿ ನೀವು ಹೇಳಿದ್ರೆ ಸನಾತನ ಇಸ್ ಆಲ್ಸೋ ದೇರ್. ಸೊ ಎರಡು ಮಿಕ್ಸ್ ಆಗಿದೆ. ಇಟ್ಸ್ ಅಬೌಟ್ ಮೇಕಿಂಗ್ ಅಬೌಟ್ ದ ಸಬ್ಜೆಕ್ಟ್. ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಮಾಡಬೇಕು ಅಂತ ಇದ್ದಾರಲ್ಲ, ಹೇಗೆ, ವಾಟ್ ಇಸ್ ದ ಪ್ರೊಸೀಜರ್, ಹೌ ಆರ್ ಯು ಗೋಯಿಂಗ್ ಅಬೌಟ್ ಇಟ್?
25th ವಿ ಆರ್ ರಿಲೀಸಿಂಗ್ ಇನ್ ಕನ್ನಡ. ಈ ಬೇರೆ ಲ್ಯಾಂಗ್ವೇಜ್ಗಳು ಹೋಗೋದಕ್ಕೆ ಏನಾಗಿದೆ 25th ದ ಮೋಸ್ಟ್ ಬ್ಯುಸಿಯೆಸ್ಟ್ ಡೇಟ್. ಓಕೆ. ಆ್ಯಂಡ್ ಅಲ್ಲಿ ಥಿಯೇಟ್ರ್ಗಳೆಲ್ಲ ಎಲ್ಲ ಕಡೆ ಅವ್ರವ್ರದ್ದೇ ದೊಡ್ಡ ದೊಡ್ಡ ಸಿನಿಮಾ ಇದೆ. ವಿ ಡೋಂಟ್ ವಾಂಟ್ ದಿಸ್ ಫಿಲ್ಮ್ ಟು ಬಿ ಎ ಸ್ಮಾಲ್ ರಿಲೀಸು ಅಥವಾ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಮಾಡಿಬಿಡೋಣ ಅನ್ನೋದು ನಮಗೆ ಬೇರೆ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಗೊತ್ತು, ಬಿಕಾಸ್ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಇಯರ್. ಬೇರೆ ಕಡೆ ಚಿಕ್ಕದಾಗಿ ಈ ಸಿನಿಮಾ ರೆಪ್ರೆಸೆಂಟ್ ಆಗಬಾರ್ದು ಅಂದ್ಬಿಟ್ಟು ಒಂದು ವಾರ ಅವ್ರದ್ದೆಲ್ಲ ಸ್ವಲ್ಪ ಆದಮೇಲೆ ಒಂದು ವಾರ ಬಿಟ್ಟು ವಿ ಆರ್ ಗೆಟಿಂಗ್ ಮೋರ್ ಥಿಯೇಟರ್ಸ್. ಆ ಥಿಯೇಟ್ರ್ಗಳನ್ನ ಇಟ್ಕೊಂಡು ಅನ್ನ ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅಲ್ಲಿ 1ನೇ ತಾರೀಕು January 1 ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ವಿಲ್ ರಿಲೀಸ್. 25th ಕನ್ನಡ ವಿಲ್ ರಿಲೀಸ್. ಟುಡೇ ಝೆನ್ಜಿ ಅವ್ರಿಗೆ ಇದು ಇಂಪಾರ್ಟೆಂಟ್ ಫಿಲಮ್ ಆಗಬೇಕಲ್ಲ. ಎನಿಥಿಂಗ್ ಗುಡ್ ಎವ್ರಿ ಒನ್ ವಿಲ್ ಸಿ, ಎನಿಥಿಂಗ್ ಫ್ಯಾಸಿನೇಟಿಂಗ್, ಎನಿಥಿಂಗ್ ವೆರಿ ವೈಬ್ರೇಟಿಂಗು ಅದಕ್ಕೆ ಇದೇ ಜನ್ರೇಷನ್ ನೋಡಬೇಕು ಅಂತಿಲ್ಲ. ಸೊ ನಮ್ಮ ಫಿಲ್ಮಲ್ಲಿ ಇಫ್ ಯು 60 ವರ್ಷದವ್ರು ಬಂದ್ರೂ ತುಂಬ ಖುಷಿಯಾಗಿ ಹೋಗ್ತಾರೆ, ತುಂಬ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ. ಚಿಕ್ಕ ಮಕ್ಕಳು ಬಂದರೆ ಅವ್ರು ತುಂಬ ರಿಪೀಟ್ ಮಾಡ್ಕೊಂಡು ನೋಡೋಂಥ ಎಷ್ಟೋ ವಿಷಯಗಳಿದೆ. ಫ್ಯಾನ್ಸ್ ಬಂದರೆ ಅವ್ರ ಫ್ಯಾನ್ಸ್ಗೆ ಏನೇನು ಬೇಕು ಅದೆಲ್ಲನೂ ಇದೆ. ಸಿನಿಮಾ ಕ್ರಿಟಿಕ್ಸ್ ಅಂತ ಬಂದರೆ ಟೆಕ್ನಿಕಲಿ ಈ ಸ್ಕ್ರಿಪ್ಟ್ ರೈಟಿಂಗು, ದ ವೇ ವಿ ಹ್ಯಾವ್ ಟೋಲ್ಡ್ ದ ಸ್ಟೋರಿ, ಅದು ಆಲ್ಸೋ ಇಸ್ ದೇರ್. ಸೊ ಅದು ವಿಚ್ ಇಸ್ ವೆರಿ ರೇರ್. ನಮ್ಮ ಸಿನಿಮಾ ನಿಮಗೆ ರನ್ ಟೈಮ್ ಆಫ್ ದ ಟಾಕಿ, ಐ ಮೀನ್ ಒಂದು ಸಿನಿಮಾದು ಹಿಂದೆ ಓಪನಿಂಗ್ ಆ ಹೆಸರು ಹಾಕೋದು ಬಿಟ್ಬಿಟ್ಟು ಎಂಡ್ ಟೈಟ್ಲೆಲ್ಲ ಬಿಟ್ಬಿಟ್ರೆ 2 hours 16 minutes 27 frames ಇದೆ ನಮ್ಮ ಫಿಲಮ್. ಈ 2 hour 16 ನಿಮಿಷದಲ್ಲಿ ಇಷ್ಟು ವಿಷಯ ಇದೆ ನಾನು ಹೇಳಿದ್ದು. ಅದು ಹೆಂಗೆ ಕೂತಿದೆ ನಮಗೆ ಗೊತ್ತಿಲ್ಲ. ಇಟ್ ವೆರಿ ರೇರ್ ಮೇಡಮ್. ಅದು ಅಷ್ಟು ಈಸಿ ಅಲ್ಲ ಒಂದನ್ನೇ ಹೇಳಿ, ಅದು 3 ಜನ ಹೀರೋ ಇಟ್ಕೊಂಡು ಇದಕ್ಕೆ ಈ ಸಬ್ಜೆಕ್ಟ್ ಇಟ್ಕೊಂಡು ಎಲ್ಲ ಜಾನರ್ನ ಕೂರ್ಸೋದಿದೆಯಲ್ಲ, ಅದು ಆಟೋಮ್ಯಾಟಿಕ್ಕಾಗಿ ಫಿಲಮ್ ಆ ಸಬ್ಜೆಕ್ಟಲ್ಲಿ ಹಂಗೆ ಕೂತ್ಬಿಟ್ಟಿದೆ. ಸೊ ಯಾರೇ ನೋಡಿದ್ರು ಅದೇ ಹೇಳ್ತಾರೆ, ಹೆಂಗೆ 2 hours 16 minutes ಇಷ್ಟೊಂದು ವಿಷಯ ಇಷ್ಟು ದೊಡ್ಡವ್ರನ್ನೆಲ್ಲ ಇಟ್ಕೊಂಡು ಇಷ್ಟು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿದ್ದೀರಾ ಅಂತ. ಸೊ ಇಟ್ ಹ್ಯಾಸ್ ಹ್ಯಾಪೆಂಡ್. ಎಲ್ಲರೂ ಡೆಫಿನೆಟಾಗಿ ಎಲ್ಲರೂ ಕೇಳ್ತಾರೆ, ಹೇಗೆ ನೀವು 3 ಜನ ಸ್ಟಾರ್ಸ್ನ ಕರ್ಕೊಂಡು ಬಂದ್ರಿ? ಫಸ್ಟ್ ನಾನು ಶಿವಣ್ಣ ಫ್ಯಾನ್ ಅಂತ ಹೇಳಿದ್ದೆ. ಅದೇ ಇದೆಲ್ಲ ಅಂತ ಅರ್ಜುನ್ ಸರ್ ಕರ್ಕೊಂಡ್ಬಂದಿತ್ತು ಅದೆಲ್ಲ. ಮತ್ತು ಹಣ ಹೀರೋ ಉಪ್ಪಿ ಸರ್ ಮಾಡಿ ಸರ್, ಮಾಡಿ ಸರ್ ಅಂತ ಹೇಳ್ತಾಯಿದ್ವಿ. ಎಲ್ಲ ಅದೆಲ್ಲ ಅವ್ರು ಮಾಡಿದ್ದು ಮೇಡಮ್, ನಂದೇನೂ ಇಲ್ಲ. ನನಗೆ ಶಿವಣ್ಣ ಸರ್ ಅಂದಾಗ ನಾನು ಖುಷಿ ಆಯಿತು, ಯಾಕೆಂದರೆ ನಾನು ಆವಾಗಿಂದ ನಾವು ಶಿವಣ್ಣ ಫ್ಯಾನ್ಸ್ ಅಂತ. ಆಯಿತು ಸರ್ ಶಿವಣ್ಣ ಇದ್ದಾರಲ್ಲ, ನನಗೆ ಓಕೆ. ಆಮೇಲೆ ಉಪ್ಪಿ ಸರ್, ಉಪ್ಪಿ ಸರ್ ಮಾಡ್ಕೊಳ್ಳಿ ಸರ್, ರಾಜ್ ಬಿ ಸರ್ ಮಾಡಿ, ಮೂವರು ಒಟ್ಟಿಗೆ ನೋಡ್ಬೋದಲ್ಲ ಅಂತ ನನಗೆ ಆ ಖುಷಿ ಇತ್ತು. ಅಷ್ಟು ಬಿಟ್ಟು ಮಿಕ್ಕಿದ್ದೆಲ್ಲ ಏನಿದ್ರು ಅದೇ ಮತ್ತೆ ಆದರೂ ನೀವು ಕೇಳಿದ್ದೆಲ್ಲ ಆನ್ಸರ್ ಅವರೇ ಕೊಡಬೇಕು. ಹೌ ಡಿಡ್ ಯು ಶೇಪ್ ದ ಫಿಲಮ್ ವಿತೌಟ್ ಅ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಇನ್ ದಿಸ್ ಮೂವಿ, ಆರ್ ಇಸ್ ದೇರ್ ಎನಿ ಸರ್ಪ್ರೈಸ್ that we are not aware of? No, there is a female character which is very important. ಅದನ್ನು ಅಷ್ಟೇ ಇಂಪಾರ್ಟೆನ್ಸಲ್ಲಿದೆ, ಎಷ್ಟು ಬೇಕು ಅಷ್ಟಿದೆ. ಬಿಕಾಸ್ ಒಂದು ಹೀರೋಯಿನ್ ಇದ್ದು ಅವ್ರಿಗೊಂದು ಸೀನ್ ಕೊಡಲೇಬೇಕು ಆ ಥರದ್ದೇನೂ ಇಲ್ಲ. ಬಟ್ ಆ ಕತೆಗೆ ಎಷ್ಟು ಬೇಕು ಅದು ಬಂದು ಹೋದ್ರೂ ಕೌಸ್ತುಭಮಣಿ ಅಂತ ಮಾಡಿದ್ದಾರೆ. ಅವರು ಎಷ್ಟು ಮಾಡಿದಾರೋ ಅಷ್ಟು ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಮಾಡಿದ್ದಾರೆ. ಕರ್ಮ ಆ್ಯಂಡ್ ಪನಿಷ್ಮೆಂಟ್ ಬಗ್ಗೆ ನಿಮ್ದೇನು ಅನಿಸುತ್ತೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ 45 ಸಬ್ಜೆಕ್ಟ್ ಕರ್ಮ ಇದು ಅಂತದ ನಾವು ಮಾಡಿದ್ದು ನಾವಿಲ್ಲಿ ಅನುಭವಿಸ್ಬೇಕಷ್ಟೇ ಅಷ್ಟೇ. ಇವಾಗ ಫಸ್ಟ್ ಹೇಳ್ತಾರೆ, ನೀನು ಮಾಡಿದ್ದು ನಿಮ್ಮ ಅಪ್ಪ ಮಾಡಿದ್ದು ನಿನಗೆ ಬಂತು, ನೀನು ಮಾಡಿದ್ದು ನಿಮ್ಮ ಮಕ್ಳಿಗೂ ಅದೇನೂ ಇಲ್ಲ. ನಾವು ಮಾಡಿದ್ದು ನಾವು ಅನುಭವಿಸ್ಬೇಕು. ಈ ಪಿಕ್ಚರ್ ನೋಡಿದ್ರೆ ಅದು ಖಂಡಿತ ಗೊತ್ತಾಗುತ್ತೆ ಮೇಡಮ್. ಅದು ನಂಗೆ ಗೊತ್ತಾಗಲ್ಲ ಕರ್ಮ ಯಾವುದು ಅದ್ಯಾವುದು, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು. ಶಿವಣ್ಣ ಮತ್ತು ಉಪೇಂದ್ರ ಒಂಥರ ಡಿವೈನ್ ಕ್ಯಾರೆಕ್ಟರ್ಸ್ ಆಗಿ ಬರ್ತಾರೆ. ಆಮೇಲೆ ರಾಜವಿ ಶೆಟ್ಟಿ ಒಂಥರ ಹ್ಯೂಮನ್ ರಿಪ್ರೆಸೆಂಟ್. ಸೊ ದ ಥಾಟ್ ಓನ್ಲಿ ಈಸ್ ವೆರಿ ನೈಸ್. ಎಸ್, ಅದು ಫಿಟ್ ಆಯಿತು ಮೇಡಮ್ ಆಟೋಮೆಟಿಕ್ಕಾಗಿ. ಸೊ ಶಿವಣ್ಣ ಅವ್ರ ಕ್ಯಾರೆಕ್ಟ್ರು ಡಿಸೈನ್ ಆಗಿದ ತಕ್ಷಣ ಅವ್ರ ಜೊತೆಲಿ ಯಾರು ಮಾಡ್ಬೋದು ಅಂತ ಡಿಸ್ಕಸ್ ಮಾಡಬೇಕಾದ್ರೆ ಸಡನ್ನಾಗಿ ಉಪ್ಪಿ ಸರ್ ನೆನಪಾದ್ರು ನನಗೆ. ಇಮಿಡಿಯೇಟ್ ಅಣ್ಣಕ್ಕೆ ಫೋನ್ ಮಾಡಿದೆ, ಅಣ್ಣ ಇದು ಹೆಂಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಸರ್ ಅಂತಂದರು. ಬಟ್ ಇದೆಲ್ಲ ನಮಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ಒಪ್ಕೋತಾರ ಅಂತ. ಆಮೇಲೆ ಶಿವಣ್ಣಗೆ ಫೋನ್ ಮಾಡಿದೆ, ಹೆಂಗಮ್ಮ ಸಖತ್ತಮ್ಮ ಸೂಪರು ಮಾಡಮ್ಮ ನಾನು ಒಂದು ಮಾತು ಹೇಳ್ತೀನಿ ಬೇಕಾದ್ರೆ ಪತ್ನಿ ಕತೆ ಹೇಳೋ ಹೋಗಿ ಅಂತ. ಆಮೇಲೆ ನಾನು ಹೋಗ್ಬಿಟ್ಟು ಉಪ್ಪಿ ಸರ್ ಕತೆ ಹೇಳಿದ್ದ 10 ನಿಮಿಷಕ್ಕೆ ಈ ಸೆಡ್ ಐ ವಿಲ್ ಡೂ ಇಟ್. ಯಾಕಂದರೆ ನಾನು ಕೇಳ್ಪಟ್ಟಂಗೆ ತುಂಬ ಟೈಮ್ ತೊಗೊತಾರೆ ಅವರು. ಇದೆಲ್ಲ 10 minutesಗೆ ಹೇಳಿದ್ರು ನಾನು ಮಾಡ್ತೀನಿ. ನಾನು ಆಚೆ ಬಂದು ಅಣ್ಣನಿಗೆ ಹೇಳಿದೆ, ಅಣ್ಣ ಒಪ್ಕೊಂಡ್ರಣ ಅಂತ. ಉಪೇಂದ್ರ ಅವ್ರು ಇನ್ನೂ ಹೋಮ್ ಸ್ಟೋರಿನೇ ಇನ್ನೂ ಪಾರ್ಟ್ 2 ಮಾಡೋಕ್ಕಾಗ್ತಾ ಇಲ್ಲ, ನೀವು ಹೋಗಿ ಒಪ್ಪಿಸ್ಕೊಂಡ್ಬಂದ್ಬಿಟ್ರಿ. ಅದು ಆ ಟೈಮ್ಗೆ ಎಲ್ಲರಿಗೂ ಸಬ್ಜೆಕ್ಟ್ ತುಂಬ ಫ್ಯಾಸಿನೇಟ್ ಮಾಡ್ತೀನಿ. ನಾನು ಈಗಲೂ ನೀವು ಯಾಕೆ 45 ನೋಡಬೇಕು ಅಂತಂದರೆ ಇಟ್ ಈಸ್ ಅ ವೆರಿ ನ್ಯೂ ಥಿಂಗ್. ಎವ್ರಿಥಿಂಗ್ ಈಸ್ ನ್ಯೂ ಇನ್ ದಿಸ್ ಫಿಲ್ಮ್. ಯು ಕ್ಯಾನ್ ವಾಚ್ ಇಟ್, ಯು ಕ್ಯಾನ್ ಫೀಲ್ ದ ಫ್ರೆಶ್ನೆಸ್. ನೀವು ಹಿಂದೆ ನೋಡದಿರೋ ಒಂದು ಟ್ರಾಮಾಗಿ ಹೋಗ್ತಾ. ದಟ್ಸ್ ವೈ ಐ ಕಾಲ್ಡ್ 45 ಇಸ್ ಅ ವರ್ಲ್ಡ್. ಯು ಆರ್ ಎಂಟ್ರಿಂಗ್ ಅ ಥಿಯೇಟರ್. ಸಿನಿಮಾ ಥಿಯೇಟ್ರಲ್ಲಿ ಬರಬೇಕು, ಒಂದು ಜಗತ್ತಿಗೆ ಬರ್ತಾಯಿದ್ದೀರ, ಸಿನಿಮಾ ನೋಡೋಕ್ಕಲ್ಲ. ಒಂದು 45 ಅನ್ನೋದು ಒಂದು ಸಪ್ರೇಟ್ ಜಗತ್ತು. ಆ ಜಗತ್ತಲ್ಲಿ ನಾವು ಬೇರೆ ರೀತಿ ಈ ಕ್ಯಾರೆಕ್ಟರ್ಸ್ನೆಲ್ಲ ಕೂರಿಸಿದ್ದೀವಿ.
ಆ ಜಗತ್ತಿನಲ್ಲಿ ಈ ಕಥೆನ ಈ ಥರ ಹೇಳಿದ್ದೀವಿ ರೆಗ್ಯುಲರಾಗಿ ಇಲ್ಲದೆ. ಸೊ ನಿಮ್ಗೆ ಎಂಟರ್ಟೈನು ಮಾಡಿದ್ದೀವಿ, ಆ ಜಗತ್ತೊಳಗಡೆ ಟ್ರಾವೆಲ್ ಮಾಡಿಸ್ಕೊಂಡು ಹಾಗೆ ನಿಮ್ಮನ್ನು ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ಇದು ಒಂದು ಜಗತ್ತಿದು. ಎನಿಥಿಂಗ್ ಯು ಡಿಡ್ ಇನ್ 45 days? Yeah. Anything you did in 45 days? Now I'm doing everything in 45 days only. My life is inside 45 now. ನನ್ನ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಅರ್ಜುನ್ ಅಂತ ಕರೀತಲ್ಲ, ಹಲೋ 45 ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಈಗ 45 ಅಂತ ಹೆಸರು ಇಟ್ಬಿಟ್ಟಿದ್ದಾರೆ ನಾನು. Okay. But how did Raj P. Shetty come into the picture? Yeah, Raj B. Shetty character is very important for us. ಅದು ಸಡನ್ನಾಗಿ ಐ ಗಾಟ್ ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ಕರೆಕ್ಟಾಗಿ ಇನ್ನೋಸೆಂಟಾಗಿ ಒಬ್ರು ಬೇಕಿತ್ತು. ಅಂದರೆ ಒಂದು ಗ್ಲ್ಯಾಮರ್ ಇದಾಗಿರೋ ಒಂದು ಹೀರೋ ಅನ್ನಿಸ್ದೆ, ಹೂ ಇಸ್ ಅ ವೆರಿ ನ್ಯಾಚುರಲ್ ಆ್ಯಕ್ಟರ್ ಹೂ ಫಿಟ್ ಇನ್ಸ್ ದೆ. ಆ ಥರ ನೋಡಿದಾಗ ರಾಜ್ ಬಿ ಶೆಟ್ಟಿ ಅಂತ ಅನ್ನಿಸ್ತು. ಬಟ್ ಏನೋ ಹಿ ವಾಸ್ ವೆರಿ ಚೂಸಿ. ತುಂಬ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ರಾಜ್ ಸರ್ನ ಹೆಂಗೆ ಒಪ್ಸೋದು ಅನ್ನೋದು ಇಟ್ ವಾಸ್ ಅ ಚಾಲೆಂಜ್. ಯಾಕಂದರೆ ಅವರೇ ದೊಡ್ಡ ಟೆಕ್ನಿಷಿಯನ್, ಅವರೇ ದೊಡ್ಡ ಡೈರೆಕ್ಟರ್, ಆ್ಯಂಡ್ ಈಸ್ ಅ ವೆರಿ ಚೂಸಿ ಪರ್ಸನ್. ಹಿ ವರ್ಕ್ಸ್ ಓನ್ಲಿ ಫಾರ್ ಹಿಸ್ ಏನೋ ಅವ್ರಿಗೆ ಖುಷಿ ಆದರೆ ಮಾತ್ರ, ಬರೀ ಕೆಲಸ ಮಾತ್ರ ಅಲ್ಲ, ಏನೇ ಇದ್ರೂ ಅವ್ರಿಗೆ ಕರೆಕ್ಟ್ ಅನ್ಸಿದ್ರೆ ಮಾತ್ರ ಮಾಡೋಂಥ ಒಬ್ಬ ವ್ಯಕ್ತಿ. ಅವ್ರಿಗೆ ಸಣ್ಣದು ಏನಾದ್ರು ಇದು ಅನ್ಸಿದ್ರೆ ಹೇಳ್ತೇವೆ, ನಾನು ಇಲ್ಲಿ ಬಿಟ್ಬಿಡಿ, ನೀವು ಚೆನ್ನಾಗಿರಿ, ದಟ್ಸ್ ಓಕೆ, ಈಸ್ ನಾಟ್ ಲೈಕ್. ಬಟ್ ಅವ್ರಿಗೆ ಇದನ್ನ ಹೆಂಗೆ ಒಪ್ಸೋದು ಅನ್ನೋದು ಫಸ್ಟ್ ಒಂದು 2-3 ಮೀಟಿಂಗ್ ಆಯಿತು ಅವ್ರ ಜೊತೇಲಿ ಮಾತ್ರ. ಡೇಟ್ಸ್ ಒಂದಿರಲಿಲ್ಲ. ಆಮೇಲೆ ಕತೆ ಹೇಳಿದ್ಮೇಲೆ ಈ ಲೈಕ್ ದ ಸ್ಟೋರಿ. ಬಟ್ ನಾನು ಹೇಳಿದೆ, ಸರ್ ಇದನ್ನು ಒಂದು ಸತಿ ಆ್ಯನಿಮೇಷನಲ್ಲಿದೆ, ಫುಲ್ ನೋಡಿಬಿಡಿ, ಫಿಲ್ಮ್ ನೋಡ್ಬಿಟ್ಟು ಯು ಟೆಲ್ ಮಿ, ಇಫ್ ಯು ಡೋಂಟ್ ಲೈಕ್ ನೋ ಪ್ರಾಬ್ಲಮ್, ಇಫ್ ಯು ಲೈಕ್ ಪ್ಲೀಸ್, ಇಫ್ ಯು ಲೈಕ್ ಡೂ ಇಟ್ ಅಂತ. ಫಿಲ್ಮ್ ನೋಡಿದ ತಕ್ಷಣ ನಮ್ಮ ಸ್ಟುಡಿಯೋದಲ್ಲೇ ನೋಡಿದ್ರು, ಫುಲ್ ನೋಡ್ಬಿಟ್ಟು ಅವತ್ತೇ ಬೈಟ್ ಕೊಟ್ಟರು, ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್ ಅಂತ. ಅವತ್ತೇ ಹಿ ವಾಸ್ ವೆರಿ ಎಕ್ಸೈಟೆಡ್. ಹಿ ವಾಸ್ ವೆರಿ, ಇವತ್ತಿನವರೆಗೂ ಹಿ ಈಸ್ ಸಚ್ ಕಾನ್ಫಿಡೆಂಟ್ ಪರ್ಸನ್ ನಮ್ಮ ಜೊತೆಯಲ್ಲಿ. ಈ ಫಿಲ್ಮ್ ಎವ್ರಿ ಮೂಮೆಂಟ್ ನಮ್ಮನ್ನ ಅಬ್ಸರ್ವ್ ಮಾಡೋ, ಫಿಲ್ಮ್ 2-3 ಸತಿ ನೋಡಿದ್ದಾರೆ. ಚಿಕ್ಕ ಪೋಸ್ಟರ್ ಆದರೂ ಹಿ ವಿಲ್ ಸಿ ಇದು ಹೇಗೆ ಮಾಡಬೇಕು. ಹಿ ಈಸ್ ಲೈಕ್ ಸ್ಟ್ಯಾಂಡಿಂಗ್ ಲೈಕ್ ಅ ರಾಕ್ ಪಿಲ್ಲರ್. ಅಣ್ಣನಿಗೂ ಅಷ್ಟೇ, ಎಲ್ಲ ವಿಚಾರದಲ್ಲೂ ಹಿ ಈಸ್ ದೇರ್ ವಿತ್ ಅಸ್. ಓಕೆ, ಒಬ್ಬರೊಬ್ಬರಿಂದ ಈಚ್ ಆ್ಯಕ್ಟರ್ ಲೈಕ್ ವಿತ್ ವೆಟರನ್ಸ್ ಅಂತ ಅನ್ಬೋದು, ಅವರಿಂದ ಎಲ್ಲಾದರೂ ಒಂದು ಕೈಂಡ್ ಆಫ್ ನಾಟ್ ಇಂಟರ್ಫಿಯರೆನ್ಸ್ ಐ ಕಾಲ್ ಇನ್ಪುಟ್ಸ್ ಈಗ ಮಾಡೋಣ ಅಂತ ಯಾರ ಹತ್ರ ಇಲ್ಲ ಮೇಡಮ್, ನೋಬಡಿ ಯಾರೂ ಹೇಳಿಲ್ಲ. ನೋಬಡಿ ಕ್ವೆಶ್ಚನ್ ನೋ ನಾಟ್ ಎಟ್ ಆಲ್. ಯಾರು ಬಂದು ಈ ಸೀನ್ ಹೆಂಗೆ ಚೇಂಜ್ ಮಾಡಿ ಅಂತ ಒಂದು ವಿಷಯನೂ ಯಾರೂ ಹೇಳಿಲ್ಲ. ಓಕೆ, ರಮೇಶ್ ರೆಡ್ಡಿ ಅವರು ಎಷ್ಟು ಸತಿ ಕ್ವೆಶ್ಚನ್ ಮಾಡಿದ್ದಾರೆ ನಿಮಗೆ? ಪಾಪ ಇವತ್ತರೆಗೂ ಅವರು, ಐ ಆಮ್ ಸೋ ಬ್ಲೆಸ್ಡ್ ಮೇಡಮ್. ಯಾಕಂದ್ರೆ ಎಲ್ಲರೂ ಈ ಥರ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾವು ಹೆಂಗೆ 3 ಜನ ಹೀರೋ ಅಂತ ಹೇಳ್ತೀವಿ, ಇವರು ಮೊದಲನೇ ಹೀರೋ ಈ ಸಿನಿಮಾಗೆ. ನಾನು ಯಾವಾಗಲೂ ಅಣ್ಣನಿಗೆ ಹೇಳ್ತಾನೆ ಇರ್ತೀನಿ, ನಾನು 1 ರೂಪಾಯಿನೂ ನೀವು ಕಷ್ಟಪಟ್ಟಿರೋ ದುಡ್ಡು, ಈ ದುಡ್ಡು ಒಬ್ಬ ವ್ಯಕ್ತಿನ ನಂಬಿ ನನ್ನ ನಂಬಿ ಹಾಕ್ಬಿಟ್ಟಿದ್ದೀರ, ಇದು ನೀವು ವಾಪಸ್ ಬರಬೇಕು, ಇದು ಜಾಸ್ತಿ ಆಗಬೇಕು, ಆ ದುಡ್ಡನ್ನ 1 ರೂಪಾಯಿನೂ ವೇಸ್ಟ್ ಮಾಡ್ಕೋಬಾರ್ದು ಅನ್ನೋದು ನಾನು ಇಚ್ಛೆ. ಯಾಕಂದರೆ ಏನು ಕೇಳಿದ್ರು ಇವತ್ತರೆಗೂ ಇಲ್ಲ ಅಂತೇಳಿ. ಸೊ ಬಟ್ ರಿಸ್ಕ್ ಎಲ್ಲಿ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ ಸರ್ ನೀವು? ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ, ನಿಜ ಹೇಳ್ಬೇಕಾದ್ರೆ ನೋಡಿ, ನಾನು ಹೊಸ ಡೈರೆಕ್ಟ್ರಾ, ಅಣ್ಣ ಈಸ್ ಅ ಪ್ರೊಡ್ಯೂಸರ್. ಇವಾಗ ನಾವು ಮಾಡಿರೋ ಇವಾಗ ಏನು ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ, ಅದು ಮಾಡಬೇಕಂತಂದರೆ ಕಮ್ಮಿ ಅಂದರೆ ಒಂದು 25 ಸಿನಿಮಾ ಡೈರೆಕ್ಟ್ ಮಾಡಿರಬೇಕು. ಆಮೇಲೆ ಆ ಥರ ಒಂದು ಪ್ರೊಡಕ್ಷನ್ನ ಅಟ್ಲೀಸ್ಟ್ ಒಂದು 10 ಪ್ರೊಡಕ್ಷನ್ ಮಾಡಿರಬೇಕು. ಅದ್ರದ್ದೆಲ್ಲ ಗೊತ್ತಿದ್ರೆ ಮಾತ್ರ ಅದ್ರಲ್ಲಿ ಕೈ ಹಾಕಬೇಕು. ನಾನು ಆ ಕತೆ ಹೇಳಿದಾಗಲೇ ಅಣ್ಣ ಹಿಂಗೆ ನೋಡಿದ್ರು ನನಗೆ, ನೀವೇನು ಸರ್ ನೀವು ಇದ್ರ ಬಡ್ಜೆಟಲ್ಲಿ ಯೋಚನೆ ಮಾಡಿದ್ದೀರಾ ಅಂತ ಕೇಳಿದ್ರು ನನಗೆ. ಆ ವಿಷಯ ಹೇಳಿದಾಗ, ಅಣ್ಣ ಇಲ್ಲ ಈ ಫಿಲ್ಮ್ಗೆ ಇದು ಮಾಡಿದ್ರೆ ಯಾರು ಮಾಡಿರೋಲ್ಲ ಅಣ್ಣ, ನಾನು ಹೇಳ್ತೀನಿ ನೋಡಿ ಅಂದ್ರೆ ಈ ಗಾಟ್ ಎಕ್ಸೈಟೆಡ್, ಮಾಡಿ ಸರ್ ಅಂತಂದ್ರು. ನೀವೆಲ್ಲ ಕಡೆ ಹೋಗಿ ಒಂದು ಕ್ಯಾಶುವಲ್ ಕಾನ್ವರ್ಸೇಷನಲ್ಲೇ ಕೂತ್ಕೊಂಡು ಮಾತಾಡಿ ಒಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಂಗಿದೆ ಅಲ್ವಾ ಸರ್? ಆ ಟ್ಯಾಲೆಂಟ್ ಇದೆ, ಚೆನ್ನಾಗಿತ್ತು. ಸುಮ್ಮನೆ ಬಟ್ ಅದು ನೋಡಿ ಅದಂತ, ಯಾಕಂದರೆ ಯಾರೇ ಹೇಳ್ಬೋದು ಅಲ್ಲ, ನನಗೂ ಅಷ್ಟೇ ಫಸ್ಟ್ ಕತೆ ಹೇಳಿದಾಗ ಆ ಇಂಪ್ರೆಷನ್ ಕೊಡ್ತಾರಲ್ಲ, ಅದು ಯಾರ ಕೈಲಿ ಆಗಲ್ಲ. ಅದು ದೇವರು ಒಬ್ಬೊಬ್ರಿಗೆ ಸೃಷ್ಟಿ ಮಾಡೋದು, ಎಲ್ಲರಿಗೂ ಸೃಷ್ಟಿ ಮಾಡಿದ್ರೆ ಇದಕ್ಕೆ ಹೋಗ್ಬಿಡುತ್ತೆ. ಅದು ಚೆನ್ನಾಗಿದೆ. ಯಾಕೆಂದರೆ ನೋಡಿ ಇವಾಗ ಶಿವಣ್ಣ ಆಗಲಿ, ಉಪೇಂದ್ರ ಸರ್ ಆಗಲಿ, ರಾಜ್ ಬಿ ಶೆಟ್ಟಿ ಆಗಲಿ, ಅವ್ರನ್ನ ಮೈಂಟೈನ್ ಮಾಡಿಕೊಂಡು, ಹೊಸ ಡೈರೆಕ್ಟ್ರು ಹಿಂಗೆ ಪ್ರೊಡ್ಯೂಸರ್ನ ಮೈಂಟೈನ್ ಮಾಡಿಕೊಂಡು, ಈ ಥರ ಶೂಟಿಂಗಿಗೆ ಇನ್ನು ಈ ಟೆಕ್ನಿಷಿಯನ್ ಎಲ್ಲ ಎಷ್ಟು ಕೂಲ್. ಬೇರೆಯವರಾದರೆ ಟೆನ್ಷನ್ ತೊಗೊಂಡ್ಬಿಟ್ಟು ಈ ಬಿ ಪಿ ಬಂದು ಹೂ ಅಂತ ಇದ್ರು, ಕೂಲಾಗಿ ಹೋಯ್ತು. ಮನೇಲಿ ನೀವು ಯಾರ ಜೊತೆ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಿದ್ರ? ಮನೆಗೆ ಯಾರ ಜೊತೆನೂ ಇಲ್ಲ. ನನ್ನ ಮುಖ ನೋಡಿದ್ರೆ ಯಾರು ಮಾತಾಡ್ಸಲ್ಲ ನನ್ನ, ಬಿಕಾಸ್ ಕಂಪ್ಲೀಟ್ ಅದರೊಳಗಡೆ ಇರೋದ್ರಿಂದ ಏನಾಯಿತು ಅಂದರೆ ನಾನು ಫೋನ್ ನೋಡ್ತಾ ಇರ್ತೀನಿ, 5 ನಿಮಿಷ ಬಿಟ್ಟು ಮಾತಾಡ್ತೀನಿ. ಅದಕ್ಕೆ ನನಗೆ ಇಷ್ಟ ಆಗಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತಾರೆ. ಏನಂದರೆ ಅಂತ ಆಮೇಲೆ ಕೇಳ್ತೀನಿ, ಬಿಕಾಸ್ ಅವ್ರಿಗೆ ಗೊತ್ತಾಗೋಗಿದೆ, ಓಕೆ ಇದು ಫಿಲ್ಮ್ ರಿಲೀಸ್ ಆಗೋರ್ಗೆ ಇವರು ಬೇರೆ ಒಂದು ಇನ್ಕಾರ್ನೇಷನಲ್ಲಿದ್ದಾರೆ ಇವರು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಈಗ. ವಾಟ್ ಕೀ ಲೆಸನ್ ಫ್ರಮ್ 45 ಯು ಲರ್ನ್ಡ್ ಆ್ಯಂಡ್ ಯು ವಾಂಟ್ ಟು ಗಿವ್ ಇಟ್ ಟು ದ ಆಡಿಯನ್ಸ್ ಅಂತ? ಒಂದು ಇಂಪಾರ್ಟೆಂಟ್ ಲೈನ್ ಇದೆ,
ಆ ಲೈನ್ ಎಲ್ಲರೂ ನೋಡಬೇಕು, ಅದನ್ನು ಫಾಲೋ ಮಾಡಿ ಅದರ ಫಲಗಳನ್ನ ಅವ್ರು ಅನುಭವಿಸ್ಬೇಕು. ಅವ್ರಿಗೆ ನೆಮ್ಮದಿ ಶಾಂತಿ ಜೀವನದಲ್ಲಿ ಸಿಗಬೇಕು, ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಈ ಥರ ಒಂದು ಲೈನ್ ಇದೆ. ಆ ಲೈನ್ನ ಪ್ರತಿಯೊಬ್ಬರು ಮರ್ತೋಗ್ಬಿಟ್ಟಿದ್ದೀವಿ. ನಾನು ಕೂಡ ಮರ್ತೋಗಿದ್ದೀನಿ. ಎಷ್ಟೋ ಜನಕ್ಕೆ ಆ ಲೈನೇ ಗೊತ್ತಿಲ್ಲ. ಇದೇನು ಅಂತ ಅಂದ್ಕೊಂಬಿಟ್ಟಿದೆ. ಅವಾಗ ಇದ್ದಿದ್ದು ಹಂಗೆ ಹನ್ನೆರಡು ವಾಶ್ ಔಟ್ ಹಾಕ್ಕೊಂಡು ಬಂದುಬಿಟ್ಟಿದೆ. ಅದನ್ನು ಇವಾಗ ಎಲ್ಲರೂ ತಿಳ್ಕೊಂಡ್ರೆ ಎಲ್ಲರ ಜೀವನದಲ್ಲಿ ಎಲ್ಲರ ಮನೆಗಳಲ್ಲೂ ಅದರಿಂದ ಫಲ ಸಿಗುತ್ತೆ. ಎಲ್ಲರ ಮನೇಲಿ ನಡೆದಿರೋದೇ ಅಷ್ಟೇ, ನಡೀದೇ ಇರೋದು ಏನೂ ಇಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಸಾವು ಬದುಕು ಅಂತಲ್ಲ. ಸಾಯಬೇಕಾದ್ರೆ ಏನು ಮಾಡ್ಬೋದು? ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು, ಅದು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಅದರಲ್ಲಿ ನಾವು ಹೆಂಗಿರಬೇಕು, ಹುಡುಗರು ಹೆಂಗಿರಬೇಕು, ದೊಡ್ಡವರು ಹೆಂಗಿರಬೇಕು, ಇದರಲ್ಲಿ ಚಿಕ್ಕವರಿಂದ ಹಿಡಿದು ಅಲ್ವಾ 80 ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡು ಪಿಕ್ಚರ್ ನೋಡ್ಬೋದು ಅಂತೇಳಿದ್ರೆ ಇದು ಯಾವ ರೀತಿ ನಾವು ತೊಗೊಂಡಿದ್ದೀವಿ. ನೀವು ಪಿಕ್ಚರ್ ನೋಡಿ. ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೀವು ಎಲ್ಲ ಫಿಲಮ್ಸ್ಗೂ ಒಂದು 5 ಹಾಡು ಫಸ್ಟು ನಾವು ಇನ್ವಿಟೇಷನ್ ಟು ಸಿನಿಮಾ ಇಸ್ ಹಾಡುಗಳೇ. ಬಟ್ ಇದರೊಳಗೆ ಜಸ್ಟ್ ಒನ್ ಪ್ರಮೋಷನಲ್ ಸಾಂಗ್ ಅಂದರೆ ಯು ಹ್ಯಾವ್ ಮೋಸ್ಟ್ಲಿ ವರ್ಕ್ಡ್ ಅರೌಂಡ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಕೆಲಸ ಮಾಡಿದ್ದೀನಿ. ಪ್ರತಿ ಫುಲ್ ಫಿಲಮ್ನ ಎವ್ರಿಥಿಂಗ್ ಶುಡ್ ಕಾಂಪನ್ಸೇಟ್. ಈ ಕಥೆನಲ್ಲಿ ಒಂದು ರೆಗ್ಯುಲರ್ ಪ್ಯಾಟ್ರನ್ ಇದೆ, ಈ ಪೋರ್ಷನ್ ಹಂಗಲ್ಲ ಮೇಡಮ್. ಒಂದೊಂದು ಸೌಂಡು ಕೂಡ ಕಾಂಪನ್ಸೇಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಕಡಿಮೆ ಆಗುತ್ತೆ ಈ ಫಿಲ್ಮು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರು ಕಮ್ಮಿ ಅಂದರೆ ಆ್ಯನಿಮೇಷನ್ ಮಾಡಿದಾಗಲೇ ನಾನು ಮಾಡಿದೆ ಒಂದು ವರ್ಷನ್ ಫುಲ್ಲು. ಅದರಲ್ಲಿ ಯಾಕಂದರೆ ಆ್ಯನಿಮೇಷನ್ ಮಾಡಬೇಕಾದ್ರೆ ನಮಗೆ ಫೇಸಲ್ಲಿ ಏನು ಎಕ್ಸ್ಪ್ರೆಷನ್ ಇರೋಲ್ಲ, ಡೈಲಾಗ್ ಇರುತ್ತೆ. ಯಾರು ಮಾತಾಡ್ತಾ ಇದ್ದಾರೆ ಅಲ್ಲಿ ಶಿವಣ್ಣ ಅಂತ ಹಾಕಿರ್ತೀನಿ. ಬಟ್ ಆ ಡೈಲಾಗ್ ಶಿವಣ್ಣ ಮಾತಾಡಿದಾಗ ಎನರ್ಜಿ ಬೇರೆ ಇರುತ್ತೆ. ಬಟ್ ಆ್ಯನಿಮೇಷನಲ್ಲಿ ಮ್ಯೂಸಿಕಲ್ ಎನರ್ಜಿ ಕೊಡ್ಬೇಕು ನಾನು. ಆ ಎನರ್ಜಿನ ಅಲ್ಲೇ ಫಾರ್ಮ್ ಮಾಡ್ಕೊಂಡು ಬಂದು ಆಮೇಲೆ ಇವರೆಲ್ಲ ಆ್ಯಕ್ಟ್ ಮಾಡಿದ್ಮೇಲೆ ಇದು ಮ್ಯೂಸಿಕ್ ಜಾಸ್ತಿ ಆಗೋಯ್ತಾ, ಅದನ್ನು ಮತ್ತೆ ಹೆಂಗೆ ಮಾಡೋದು ಅದು ಒಂದು ಸೆಷನ್ ಮಾಡಿ ಆಮೇಲೆ ಫೈನಲ್ ಎಡಿಟಿಂಗ್ ಮಾಡಿ ಎಲ್ಲ ಫೈನಲ್ DIL ನೋಡಿದಾಗ ಮ್ಯೂಸಿಕ್ ಇಷ್ಟೇ ಬೇಕು, ಇದು ಹೀಗೆ ಬರಬೇಕು, ಜಾಸ್ತಿ ಕಮ್ಮಿ ಏನೇನು ಬೇಕು, ತಿರ್ಗಾ 3rd ವರ್ಷನ್ ಮಾಡಿ. ಎಷ್ಟು ವರ್ಷನಿಗೆ ಅವ್ರು ಪೇ ಮಾಡಿದ್ದಾರೆ ಅಂದರೆ 3 ವರ್ಷನಿಗೆ ಪೇ ಮಾಡಿದ್ದಾರೆ. 3 ಟೈಮ್ಸ್. ಒಂದು ದಿನನೂ ನನಗೆ ಅವ್ರು ಕೇಳಿಲ್ಲ, ಸರ್ ಇದು ಅವತ್ತೇ ಆಗೋಗಿತ್ತಲ್ಲ ಇದು ಯಾಕೆ ಅಂದರೆ, ಬಿಕಾಸ್ ಅವ್ರಿಗೆ ಗೊತ್ತು ಫಸ್ಟ್ ಆ್ಯನಿಮೇಷನ್ ಮಾಡಿದ್ವಿ, ಸೆಕೆಂಡ್ ಹಿಂಗಾಯಿತು, 3rd ತಿರ್ಗಾ ಇದನ್ನು ಬೆಟರ್ ಮಾಡಬೇಕು, ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಮಾಡಿದ್ದೀನಿ. ಪ್ರತಿ ಟೈಮ್ ಏನೇನು ಚೇಂಜಸ್ ಆಗುತ್ತೆ ಅದು ಅಣ್ಣಗೆ ಮನೆಗೆ ಕಳಿಸ್ತಾ ಇದ್ದೆ. ನೆಕ್ಸ್ಟ್ ಮ್ಯೂಸಿಕ್ ಅವಾಗ ಈ ಕುಡ್ ಫೈಂಡ್ ಔಟ್, ಈ ಮ್ಯೂಸಿಕ್ ಹಿಂಗೆ ಚೇಂಜ್ ಮಾಡಿದ್ದಾರೆ, ಈ ಮ್ಯೂಸಿಕ್ ಹಿಂಗೆ ಚೇಂಜ್ ಮಾಡಿ. ಬಟ್ 3 ಟೈಮ್ಸ್ ಫಂಡ್ ಮಾಡಿದ್ದಾರೆ ಮ್ಯೂಸಿಕ್ಗೆ. ಸಾಂಗ್ಸ್ ಮಾಡಿದರೆ ಈಸಿಯಾಗಿ ಮಾಡಿಬಿಡ್ತಾ ಇದ್ದೆ. ಇದು ಫುಲ್ ಫಿಲಮೇ ನಿಮಗೆ ಪ್ರತಿಯೊಂದು ಬಿಟ್ಟು ಸಾಂಗ್ ಥರ ಟ್ರೀಟ್ ಮಾಡಿರೋದ್ರಿಂದ ಇಟ್ಸ್ ವೆರಿ ಟಫ್. ಈ ಥರ ಪ್ರೊಡಕ್ಷನ್ ಹೌಸ್ ಇರಲಿಲ್ಲ ಅಂದರೆ ಭಾಳ ಕಷ್ಟ. ಅವತ್ತೇ ಆಗಿತ್ತಲ್ಲ ಅದೇ ಮ್ಯೂಸಿಕ್ ಹಾಕ್ಬಿಡಿ ಅಂತ ಹೇಳ್ಬಿಟ್ಟಿದ್ರೆ ಇಷ್ಟು ಇಂಪ್ರೂವ್ ಮಾಡೋಕ್ಕಾಗ್ತಿರಲ್ಲ. ಈಕ್ವಲಿ ಕ್ರೆಡಿಟ್ ಗೋಸ್ ಟು ದ ಸ್ಟೈಲಿಂಗ್ ಆಲ್ಸೋ ಅಲ್ಲ. whom do you credit that? ಸ್ಟೈಲಿಂಗ್ ವಿ ಡಿಸೈನ್ ಎವ್ರಿಥಿಂಗ್ ಶುಡ್ ಲುಕ್ ಹಿಂಗೆ ಅಂತ. ಆಮೇಲೆ ಏನಾದರೆ ನಾವು ಅಂದ್ಕೊಂಡಿದ್ದು ಅವ್ರ ಮೇಲೆ ಹಾಕಿದ ತಕ್ಷಣ ದೇ ಯೂಸ್ ಟು ಕ್ಯಾರಿ. ಶಿವಣ್ಣಗೆ ಗ್ರೇ ಎಲ್ಲ ಹಾಕಿ ಒಂದು ಫೋಟೋ ತೆಗೆದ್ರೆ ಸೂಪರ್ ಖುಷಿ ಆಗ್ತಾಯಿತ್ತು. ಬಟ್ ಅವ್ರು ಹೆಂಗೆ ಅದನ್ನು ಕ್ಯಾರಿ ಮಾಡಿದವ್ರು ವಾಕಿಂಗ್ ಸ್ಟೈಲಿಂದ ಹಿಡಿದು ಇವತ್ತು ಟ್ರೈಲರ್ ನೋಡ್ಬಿಟ್ಟೆಲ್ಲ ಸರ್ ಈ ಲುಕ್ಕು ಜೋಗಿ ಆದಮೇಲೆ ಶಿವಣ್ಣಂದು ಈ ಲುಕ್ಕೇ ಸರ್ ನಮ್ಗೆ ಇಷ್ಟ ಆಗಿದೆ ಅಂದರೆ ಸುಮಾರು ಜನ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಾಗಿಲ್ಲ ಏನು ಇಷ್ಟ ಆಗಿದೆ ಅಂದರೆ ಎಲ್ಲರೂ ಒಂದೇ ಕಾಮನ್ ಹೇಳ್ತಾರೆ, ಜೋಗಿ ಆದಮೇಲೆ ಶಿವಣ್ಣನ ಲುಕ್ ಇದು ಇಷ್ಟ ಆಯಿತು ಸರ್ ಅಂದರೆ ಹಿ ಹ್ಯಾಸ್ ಕ್ಯಾರಿಡ್ ಲೈಕ್ ದಟ್. ಉಪ್ಪಿ ಸರ್ ಸ್ಟೈಲ್ ಐಕಾನ್ ಖಂಡಿತ. ಆ್ಯಂಡ್ ಅಫ್ಕೋರ್ಸ್ ರಾಜ್ ಬಿ ಶೆಟ್ಟಿ ಹ್ಯಾಸ್ ಇಸ್ ಓನ್ ಸ್ಟೈಲ್. ರಮೇಶ್ ರೆಡ್ಡಿ ಅವ್ರನ್ನ ಕೇಳಬೇಕು, ಯಾವ ಸೀನ್ ಸರ್ ಇದ್ರಲ್ಲಿ ತುಂಬ ಇಷ್ಟ ಆಗಿರೋದು ನಿಮಗೆ? ಒಂದು ಸೀನಲ್ಲ ಮೇಡಮ್, ಎಲ್ಲ ನೋಡ್ತಾ ಇದ್ರೆ ಒಂದಕ್ಕಂತ ಒಂದು ಚೆನ್ನಾಗಿದೆ. ಯಾವ ಸೀನು ಅಂತ ಇವಾಗ ನಾನೇ ಡಿಸೈಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟಿತ್ತು ನಾನು. ಒಂದು ಹೇಳಿ ಸರ್, ಅದ್ರೊಳಗಾದ್ರೂ ಒಂದು ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಣ. ಶಿವಣ್ಣ ಸ್ಟೈಲ್ ಚೆನ್ನಾಗಿದೆ, ಚೆನ್ನಾಗಿದೆ ಶಿವಣ್ಣ ಸ್ಟೈಲ್. ಉಪ್ಪಿ ಸರ್ದು ಇನ್ನೂ ಸ್ಟೈಲ್ ಇನ್ನೂ ತುಂಬ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿ 2 ಕಣ್ಣು ಸಾಲದು ನೋಡೋಕ್ಕೆ. ಹೌ ಮೆನಿ ಥಿಯೇಟರ್ಸ್ ಇದು ಅದೆಲ್ಲ ಪ್ಲ್ಯಾನ್ ಆಗಿದೆಯಾ ಏನಾದ್ರು ಆ ಥರ? ಲೈಕ್ ಅದು ಸುಪ್ರೀತ್ ಅವರು ಕರ್ನಾಟಕ KBN ತೊಗೊಂಡಿದ್ದಾರೆ. ಸೊ ವಿ ಹ್ಯಾವ್ ಡನ್ ಅ ವೆರಿ ಗುಡ್ ಪ್ಲಾನಿಂಗ್ ಅಬೌಟ್ ದ್ಯಾಟ್. ಸೊ ಖಂಡಿತ ವಿ ಹ್ಯಾವ್ ಅ ವೆರಿ ಗುಡ್ ಸೆಟಪ್ ಫಾರ್ ಇಟ್. ಸರ್ ಏನು ಹೇಳ್ತೀರಾ ನೀವು ಟು ಎಂಡ್ ವಿತ್ ಡಿಸೆಂಬರ್ 25? ಅಲ್ಲ, ಡಿಸೆಂಬರ್ 25 ಪಿಕ್ಚರ್ ಬರ್ತಾ ಇದೆ ನೋಡಿ. ಫುಲ್ಲು ಫ್ಯಾಮ್ಲಿ ಕೂತ್ಕೊಂಡು ನೋಡೋವಂಥ ಪಿಕ್ಚರು. ನಾನು ಹೇಳ್ದಂಗೆ 50 ವರ್ಷದ ಮುಂಚೆ ಏನು ನಡೆಯುತ್ತೆ, ಇವಾಗ ಪ್ರೆಸೆಂಟ್ ಏನು ನಡೆಯುತ್ತೆ, ಈ ಸೆಂಟ್ರಲ್ ಎಲ್ಲ ಇದೆ. ಆರಾಮಾಗಿ ಕೂತ್ಕೊಂಡು ಮಕ್ಕಳು ಮರಿ ಎಲ್ಲರೂ ಕೂತ್ಕೊಂಡು ನೋಡೋಂಥ ಪಿಕ್ಚರು. ದಯವಿಟ್ಟು ಎಲ್ಲ ಬಂದು ಪಿಕ್ಚರಲ್ಲಿ ನೋಡಿ. ಇದು ಒಂದು ಡಿಫ್ರೆಂಟ್ ಸಬ್ಜೆಕ್ಟು, ಇದುವರೆಗೂ ಯಾರೂ ತೊಗೊಂಡಿಲ್ಲ. ನಾನು ಹೇಳ್ತಾನೆ ಇದ್ದೀವಿ, ಇದು ಯಾರು ತೊಗೊಳಕ್ಕೆ ಭಯ ಬೀಳ್ತಾರಂತೆ ಸಬ್ಜೆಕ್ಟ್ಗೆ. ಅದು ನಮಗೆ ಗೊತ್ತಿಲ್ಲ, ದೇವ್ರ ದಯ ನಮಗೆ, ದೇವ್ರ ಆಶೀರ್ವಾದ ಇದೆಯೇನೋ ಏನೂ ಆಗದಿರೋ ನೀಟಾಗಿ ನಾವು ಶೂಟಿಂಗ್ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ, ನಿಮ್ಮ ಆಶೀರ್ವಾದ ಬೇಕು. ವಿ ಹ್ಯಾವ್ ಲವ್ಡ್ ಅರ್ಜುನ್ ಜನ್ಯಾಸ್ ಮ್ಯೂಸಿಕ್ ಆ್ಯಂಡ್ ಐ ಹ್ಯಾವ್ ಸೀನ್ ಅ ಪ್ಯಾಷನೇಟ್ ಪ್ರೊಡ್ಯೂಸರ್ ಆ್ಯಂಡ್ ರಮೇಶ್ ರೆಡ್ಡಿ ಅವ್ರ ಜೊತೆ. ಅವ್ರು ಅಂದರೆ ಈ ಕೊಲಾಬ್ರೇಷನು ವಿತ್ ಶಿವಣ್ಣ, ಉಪೇಂದ್ರ ಆ್ಯಂಡ್ ರಾಜ್ ಬಿ ಶೆಟ್ಟಿ ಕಮಿಂಗ್ ಟುಗೆದರ್
ತನಗೆ ಅರ್ಜುನ್ ಜನ್ಯ ಡೈರೆಕ್ಷನ್ನು ಎಸ್ಪೆಷಲಿ ದ ಸಬ್ಜೆಕ್ಟ್ ಆ್ಯಂಡ್ ವಿಚ್ ಕಾಟ್ ಅಟ್ರಾಕ್ಷನ್ ವಿತ್ 45. ಐ ಆಮ್ ಶ್ಯೂರ್ ದಿಸ್ ವಿಲ್ ಡೂ ವೆಲ್. There is divinity and everything in this movie. Thank you. It means a lot to us. Thank you.